भ्यो नमः हरिः ॐ जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन मनसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावग नमोऽस्तु तात्विका देवाघ विष्णुभक्तिपरायणाघ धर्ममार्गे प्रेरयन्तु भवन्तः सर्व एव हि यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत तेन विग्रहाः प्रणश्यन्ति सिद्ध्यन्ति च मनोरथाः रघुप्रमतिसत्पुत्रं सत्प्रमोदबहुप्रियं अजातशत्रुं तं वन्दे रघुप्रियगुरुं सदा ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನ ಮಾಲಿಕೆ. ಇದರಲ್ಲಿ 9ನೇ ಅಧ್ಯಾಯದ 107 ಶ್ಲೋಕಗಳು ಮುಕ್ತಾಯವಾಗಿದೆ. 108ನೇ ಶ್ಲೋಕದಿಂದ ಇವತ್ತು ಪ್ರವಚನ ಪ್ರಾರಂಭ. ಇವತ್ತು ಹಾಗೂ ನಾಳೆ 2 ದಿವಸಕ್ಕೆ ಉಳಿದ ಎಲ್ಲ ಶ್ಲೋಕಗಳನ್ನು ಹೇಳಿ ನಾಳೆ ದಿವಸ ಮಂಗಳವನ್ನು ಮಾಡೋದು. ಈ ಮಹಾಭಾರತ ಪುರಾಣದ ಈ ತಿಂಗಳದ್ದು. ಮತ್ತೆ ಬರುವ ತಿಂಗಳು ಮುಂದಿನ ಅಧ್ಯಾಯದ ದಿನಾಂಕವನ್ನು ತಿಳಿಸಲಾಗ್ತದೆ. ಏನಂತಾರ, ಈಗ ರಾಮಚಂದ್ರ ಆತ ಮೇಲೆ ಹೋಗ್ಬಿಟ್ಟ ತನ್ನ ಲೋಕಗಳಿಗೆ ಅಂತ ಹೇಳಿಬಿಟ್ರು. ಯಾರ್ಯಾರು ಮೋಕ್ಷ ಯೋಗ್ಯರಾಗಿದ್ರು ಅವರೆಲ್ಲರೂ ರಾಮನ ಜೊತೆ ಹೊರಟರು ಅಂತೂ ತಿಳಿಸಿದ್ರು. ಉಳಿದವರು ಯಾರು ಅಂತ ಪ್ರಶ್ನೆ ಬಂತಿ. ಮತ್ತೆ ಉಳಿದವರು ಯಾರು ಅಲ್ಲಿ ಹೇಳಿದ್ರಲ್ಲ ನೀವು, ಏನು ಯಾರ್ದಿನ್ನೂ ಸಾಧನೆ ಪಕ್ವ ಆಗಿರಲಿಲ್ಲ ಅವರೆಲ್ಲ ಉಳ್ಕೊಂಡ್ರು. ಅಲ್ಲರಿ ಮನುಷ್ಯರಲ್ಲಿ ಅಲ್ಲ, ನಾವು ಹೇಳಿದ್ದೀಗ ದೇವತೆಗಳಲ್ಲಿ ಯಾರ್ಯಾರು ಉಳ್ಕೊಂಡ್ರು. ಸುಗ್ರೀವ ಹೋದ ಅಂತ ಹೇಳಿದ್ರಿ, ಅಂಗದ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದ. ಹನುಮಂತ ಹೋಗಲೇ ಇಲ್ಲ, ಹನುಮಂತ ಇಂದಿಗೂ ಇದ್ದಾರೆ. ಅಂದಮೇಲೆ ಉಳಿದವರು ಯಾರು ದೇವತೆಗಳಲ್ಲಿ? ಎಷ್ಟೆಷ್ಟು ಜನ ಅವತಾರ ಮಾಡಿದ್ರು. ಅದು ರಾಮಾಯಣ ಪ್ರಾರಂಭವಾಗುವಾಗ ಹೇಳಿದ್ದೆ. ಅಗ್ನಿ ಅವನವತಾರ ಮಾಡಿದ್ದಾನೆ ಕಪಿಯಾಗಿ, ಕುಬೇರ ಅವನವತಾರ ಮಾಡಿದ್ದಾನೆ, ವರುಣ ಅವನವತಾರ ಮಾಡಿದ್ದಾನೆ, ಬೃಹಸ್ಪತ್ಯಾಚಾರ್ಯ ಅವರವತಾರ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆಯವರೆಲ್ಲರೂ ಕೂಡ ಅವತಾರ ಮಾಡ್ತಾ ಇದ್ದದರಿಂದಾಗಿ ಅವರೆಲ್ಲ ಅವತಾರ ಮಾಡಿದವರಿದ್ರೆ ಮತ್ತು ಅವರೆಲ್ಲ ತಮ್ಮ ಮೂಲ ರೂಪಕ್ಕೆ ಸೇರ್ಕೊಳ್ಳಿಲ್ವೋ, ಏನಾತವ್ರ ಕಥೆ ಹೇಳಲಿಲ್ಲ ನೀವು ಅಂತಂದ್ರೆ ಆಗ ಆಚಾರ್ಯ ಹೇಳ್ತಾ ಇದ್ದಾರೆ. ಏತು ದೇವ ಇಹೋದ್ಭೂತ ನೃವಾನರ ಶರೀರಿಣಃ ತೇ ಸರ್ವೇ ಸ್ವಾಂಶಿತಾ ಮಾಪುಃ ತನ್ಮೈಂದ ವಿವಿಧಾವೃತೆ. ಏತು ದೇವಾಹ, ಯಾವ ದೇವತೆಗಳು ರಾಮನ ಸೇವೆಯನ್ನು ಮಾಡಬೇಕು ಅಂತ ಇಟ್ಟುಕೊಂಡು ಇಲ್ಲಿ ಅವತಾರ ಮಾಡಿ ಬಂದಿದ್ರು. ಎಲ್ಲ ದೇವತೆಗಳಿಗೂ ಉದ್ದೇಶ ಏನು? ನಾವು ರಾಮನ ಸೇವೆ ಮಾಡ್ತಕ್ಕದ್ದು. ಭಗವಂತ ಮೂಲ ರೂಪದಲ್ಲಿ ದೇವತೆಗಳಿಂದ ಸೇವೆ ತಗೊಳ್ತಾನೆ, ಅವತಾರ ರೂಪಗಳಲ್ಲಿ ಸೇವೆ ತೆಗೆದುಕೊಳ್ಳುತ್ತಾನೆ. ದೇವತೆಗಳಿಗೆ ಸೇವಾ ಲೋಭ, ಹೆಚ್ಚೆಚ್ಚು ಸೇವೆ ಮಾಡಬೇಕು ಭಗವಂತನದ್ದು ಅಂತ ಭಾರೀ ಲೋಭ. ಹಾಗಾಗಿ ಅವತಾರ ಮಾಡಿದಾಗ ಬಂದರು. ಯಾವ ರೂಪ ತಗೊಂಡಿದ್ರು? ಕೆಲವರು ಮನುಷ್ಯರ ರೂಪದಲ್ಲಿದ್ದರು, ಕೆಲವರು ಕಪಿಗಳ ರೂಪದಲ್ಲಿದ್ದರು. ಅಲ್ಲೋ ಕಪಿ ರೂಪ ಅಂತನ್ನುವುದು ಅದು ನೋಡ್ಲಿಕ್ಕೂ ಅಷ್ಟು ಚಂದ ಇರಂಗಿಲ್ಲ. ಲೋಕದಲ್ಲಿ ಕಪಿ ಅಂತನ್ನೋದೊಂದು ಬೈಗಳಲ್ಲಿ ಸೇರ್ಕೊಂಡ್ಬಿಟ್ಟದ್ರಿ, ಹೌದಿಲ್ಲೋ? ಮಂಗ್ಯಾನ ಅಂತವನ ಅಂತ ಅಂದ್ಕೊಳ್ಳಿ ಒಂದು ಸ್ವಲ್ಪ ದುಃಖ ಆಗ್ತದೆ. ಆದ್ರೆ ದುಃಖ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಮಾಡ್ಕೋಬಾರ್ದು. ಮಂಗ್ಯಾಗಳು ಮಾಡ್ಕೋಬೇಕು. ಖರೆ ಅಂದ್ರೆ ನನ್ನ ಹೆಸರಲ್ಲಿ ಇವಂಗೆ ಹೆಂಗೆ ಬೈದ್ರಿ ಇವಂಗೆ ಅಂತ ಮಂಗ್ಯ ವಿಚಾರ ಮಾಡ್ಬೇಕ್ರಿ, ಮನುಷ್ಯರ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ನಾವು ಮೀರಿಬಿಟ್ಟು ಅದನ್ನೂ ಮೀರಿಬಿಟ್ಟಿವಿ ನಾವು. ಹೀಗಾಗಿ ಬೈದ್ರೆ ದುಃಖ ಆಗುವಂತಹದ್ದು ಶಬ್ದ ಆದರೂ ಕಪಿ ಅಂತನ್ನುವುದು ಅಂಥದ್ದು ಆ ರೂಪದಲ್ಲಿ ಬಂದ್ರಲ್ಲ ಅಂದ್ರೆ ದೇವತೆಗಳ ವಿಚಾರ ಏನು ಗೊತ್ತೇನು? ರೂಪ ಯಾವುದಾದ್ರೆ ಕಾರ್ಯ ಏನು ಅಂತ ಕೇಳ್ತಾರೆ. ಕಾರ್ಯ ಯಾವುದು? ರಾಮದೇವರ ಸೇವಾ. ಅದಕ್ಕೆ ನಾವು ಅಷ್ಟೇ ರೀ, ಎಲ್ಲಾದರೂ ಕಾರ್ಯಕ್ರಮದಲ್ಲಿ ಸೇವಾ ಮಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ಈ ಸಣ್ಣ ಕೆಲಸ ನಾ ಮಾಡೋದ, ನಾ ದೊಡ್ಡ ಮನುಷ್ಯ ದೊಡ್ಡ ಕೆಲಸ ಮಾಡ್ತೀನಿ ಇಲ್ಲ, ಎಲ್ಲ ಕೆಲಸನೂ ಮಾಡ್ಬೇಕು. ನಾವು ಎಲ್ಲ ಕೆಲಸ ಮಾಡಿದಾಗ ಮಾತ್ರ ಆಗ್ತದೆ, ಇಲ್ಲ ಅಂದ್ರೆ ಆಗುವುದಿಲ್ಲ. ಅಂದಮೇಲೆ ದೇವತೆಗಳಂದ್ರು ಕಪಿ ರೂಪದಲ್ಲಿದ್ದರೂ ಅಷ್ಟೇ, ಮನುಷ್ಯ ರೂಪದಲ್ಲಿದ್ದರೂ ಅಷ್ಟೇ. ನೃವಾರ್ಣ ಶರೀರ ತೇ ಸರ್ವೇ, ಅವರೆಲ್ಲರೂ ಸ್ವಾಂಶಿತ ಮಾಪುಹು, ತಮ್ಮ ತಮ್ಮ ಮೂಲ ರೂಪಕ್ಕೆ ಹೋಗ್ಬಿಟ್ರು. ಇಬ್ರು ಉಳ್ಕೊಂಡಿದ್ರಂತ. ಯಾರು ಅಂದ್ರೆ ಮೈಂದ ವಿವಿಧವು ವೃತೆ, ಮೈಂದ ವಿವಿಧ ಅಂತ ಇಬ್ಬರಿದ್ರು ಕಪಿಗಳು. ಅವರ್ಯಾರು? ಅಶ್ವಿನಿ ದೇವತೆಗಳ ಅವತಾರ. ಮಹಾಭಾರತದಲ್ಲಿ ನಕುಲ ಸಹದೇವರಾಗಿ ಯಾರು ಹುಟ್ಟಿದ್ದಾರೋ ರಾಮಾಯಣ ಕಾಲದಲ್ಲಿ ಮೈಂದ ವಿವಿಧ ಅನ್ನುವ ಇಬ್ಬರ ಹೆಸರಿನಿಂದ ಹುಟ್ಟಿದವರು. ಆಶ್ಚರ್ಯ ಏನು ಅಂದರೆ ಕೃಷ್ಣಾವತಾರದಲ್ಲೂ ಈ ಮೈಂದ ವಿವಿಧರು ಉಳ್ಕೊಂಡಿದ್ರು. ಬಲರಾಮನ ಕೈಯಿಂದ ಸಾಯ್ತಾರೆ ಅವರಿಬ್ರು. ವಿಚಿತ್ರ. ತ್ರೇತಾಯುಗದಲ್ಲಿ ಹುಟ್ಟಿದವರು ದ್ವಾಪರ ಯುಗದಲ್ಲೂ ಬದುಕಿದ್ದು ಕೊನೆಗೆ ಶೇಷದೇವರ ಕೈಯಲ್ಲಿ ಮರಣ ಹೊಂದುವಂತಹ ಪ್ರಸಂಗ ಬಂತವರಿಗೆ. ಮುಂದೆ ಆಚಾರ್ಯನ ತರ್ಪಣದಲ್ಲಿ ಅಂದರೆ ಮಹಾಭಾರತದ ಕಥಾ ನಿರೂಪಣೆ ಮಾಡ್ತಾ ಇರುವಾಗ ತಿಳಿಸ್ತಾರೆ ಅದನ್ನು. ಹಂಗಾರೆ ಇಲ್ಲಿದ್ದವ್ರು ಅಲ್ಲಿ ತನಕ ಬದುಕಿದ್ರೆ ಯಾಕೆ? ಹೋಗ್ಲಿಲ್ಲ ಯಾಕೆ? ರಾಮ ಕರೆದಾಗ ಹೋಗ್ಲಿಲ್ಲ, ತಮ್ಮ ಮೂಲ ರೂಪಕ್ಕೆ ಹೋಗ್ಲಿಲ್ಲ, ಇಲ್ಲೇ ಉಳ್ಕೋಬೇಕು ಅಂತ ಯಾಕೆ ಅನಿಸ್ತು? ಅವೆಲ್ಲದಕ್ಕೂ ಆಚಾರ್ಯರು ಉತ್ತರ ಕೊಡ್ತಾರೆ. ತನ್ಮೈಂದ ವಿವಿಧಾಮೃತೆ 109. ಅಸುರಾವೇಶತುಸ್ತೌತು ನರಾಮಮನು ಜಗ್ಮತು. ಮೊದಲನೇ ಕಾರಣ ಅಸುರ ವೇಷ ಆಗಿದ್ದರಿಂದಾಗಿ ಅವರು ರಾಮನನ್ನ ಬೆನ್ನಟ್ಟಿ ಹೋಗಲಿಲ್ಲ. ಹೆಂಗಿರ್ತದೆ ನೋಡ್ರಿ, ದುಷ್ಟರು ತಾವು ಹೋಗಂಗಿಲ್ಲ, ಹೋಗೋರ್ಗೂ ಹೋಗ್ಬಿಡಂಗಿಲ್ಲ. ಕೆಲವ್ರು ಹಂಗೆ ಇರ್ತಾರೆ. ಇವ್ರು ತಾವಲ್ಲ ಏನೋ ದೇವರು ಗುಡಿ ಗುಂಡಾರ ಪ್ರವಚನ ಅಂತ ಹೋಗ್ತಿರ್ತಾರೆ. ಕೂಡು, ನಾನು ಹೋಗಂಗಿಲ್ಲ ನೀನು ಹೋಗ್ತೀನಿ ತಿಳ್ಕೊಂಡು ಹೇಳಿ ತಾನು ಹೋಗ್ಲಾರ ಅವಂಗೂ ಹೋಗ್ಲಾರ್ದಂಗೆ ಮಾಡಿ ಆ ಪಾಪಿಷ್ಟು ಅವರೇ ಕಟ್ಕೋಬೇಕ್ರಿ. ಅಂದ್ರೆ ತಮ್ಮ ತಾವು ಹೋಗ್ಲಾರ್ದ ಏನು ಪಾಪ ಕಟ್ಕೊಂಡಾರೆ, ಮಂದಿನೂ ಹೋಗಿಸ್ಲಾರ್ದಂಗೆ ಮಾಡಿ ಆ ಪಾಪವನ್ನು ತಮ್ಮ ಚಿಲ್ಲಾಗ ಹಾಕೋಬೇಕು ಅಂತ ವಿಶೇಷ ಪ್ರೀತಿ ಅವರಿಗೆ. ಅದಕ್ಕೆ ಅಸುರಾವೇಶ ತಸ್ತೌತು, ಅಸುರಾವೇಶ ಆದದ್ದರಿಂದ ನ ರಾಮಂ ಅನುಜಗ್ಮತು, ಅವರಿಬ್ಬರು ರಾಮನನ್ನ ಬೆನ್ನ ಹತ್ತಿಕೊಂಡು ಹೋಗ್ಲಿಲ್ಲ. ಮತ್ತ ಅಲ್ರಿ ಹೋಗಿಬಿಡ್ರಿ, ಬೆನ್ನತ್ತಲಿಲ್ಲ. ಕ್ರಮೇಣ ವಯಸ್ಸಾದಂತೆ ಆದಂತೆ ಆ ಕಪಿಗಳು ಸಾಯ್ಬೇಕೋ ಬೇಡ, ಎಷ್ಟು ದಿವಸ ಬದುಕಿರ್ತಾರ್ರಿ. ರಾಮನ್ ಬೆನ್ನ ಹತ್ತಲಿಲ್ಲ, ಇಲ್ಲೇ ಉಳ್ಕೊಂಡ್ರು. ಇನ್ನೊಂದು 50 ವರ್ಷ, 100 ವರ್ಷ, 200 ವರ್ಷ ಸಾಯ್ಬೇಕಲ್ಲ ಅವ್ರ ಕೊನೆಗೆ. ಅಂದ್ರೆ ಪೀತಾಮೃತೌ ಪುರೋ ಯಪುರ ಯಸ್ಮಾತ್ ಮಮೃತುರ್ನ ಚತೌ ತದಾ. ವಿಶೇಷ ಏನು ಅಂದ್ರೆ ಈ ಮೈಂದ ವಿವಿಧ ಎಂಬ ಕಪಿಗಳು ಅಮೃತವನ್ನ ಕುಡಿದದ್ದರಿಂದಾಗಿ ಮರಣವೇ ಇಲ್ಲ. ಎಷ್ಟು ಕಷ್ಟ ನೋಡ್ರಿ, ಎಷ್ಟು ಕಷ್ಟ. ಅಮೃತ ಕುಡಿದ್ಬಿಟ್ಟಾರ, ಮರಣ ಇಲ್ಲ. ಮುಂದೆ ಭಗವಂತನ ಆಜ್ಞಾನುಸಾರವಾಗಿ ಭಗವತ್ ಶಕ್ತಿಯಿಂದ ಬಲರಾಮನಿಂದ ಕೊಲ್ಲಲ್ಪಟ್ಟದ್ದೇ ಹೊರತಾಗಿ ಸ್ವಾಭಾವಿಕವಾಗಿ ಅವರಿಗೆ ಮರಣ ಇಲ್ಲ. ಅದು ವಿಶೇಷ ಕೇಸದ ಮುಂದೆ ಹೇಳ್ತಾರೆ ಅದನ್ನ. ಪೀತಾಮೃತವು ಪುರ ಯಸ್ಮಾತ್ ಮಮೃತೋ ನಚತೌ ತದಾ. ಆ ಸಮಯದಲ್ಲಿ ಅವರು ಮರಣ ಹೊಂದಿಲ್ಲ, ಅಮೃತಪಾನ ಮಾಡಿದ್ದರಿಂದಾಗಿ. ಪ್ರಶ್ನೆ, ಈ ಅಮೃತವನ್ನ ಅವ್ರು ಯಾಕೆ ಕುಡಿದ್ರು ಅಂತ ಪ್ರಶ್ನೆ. ಎಷ್ಟು ದೀರ್ಘದ ಕಥೆ ಇದೆ ಇದು ಅಂದ್ರೆ, ಪ್ರಾಯ ನಾವು ಭಾಗವತವನ್ನ ಕೇಳುವಾಗ ದೇವತೆಗಳೆಲ್ಲ ಅಮೃತಪಾನ ಮಾಡಿದ್ರು ಅಂತ ಕೇಳಿದ್ದೇವೆ. ಈ ಮೈಂದ ವಿವಿಧರು ಅಮೃತಪಾನ ಮಾಡಿದ್ದಾರೆ ಅಂತೇಳಿ ಕೇಳಿದ್ದೀವಿ? ಇಲ್ವಲ್ಲ. ಅಂದ್ರೆ ಇವ್ರು ಎಷ್ಟು ಮೊದಲು ಹುಟ್ಟಿರ್ಬೇಕು ಅಂತಂದ್ರೆ ರಾಮಾವತಾರಕ್ಕಿಂತಲೂ ಮೊದಲೇ ಹುಟ್ಟ್ಯಾರ ಇವರೆಲ್ಲ ಕಪಿಗಳು. ಜಾಂಬುವಂತ ಇನ್ನೂ ಹಿಂದ, ಮೈಂದ ವಿವಿಧರು ಇನ್ನೂ ಹಿಂದ. ಜಾಂಬುವಂತ ಮೈಂದ ವಿವಿಧ ಎಲ್ಲ ಅವತಾರ ಮಾಡಿದ ಮ್ಯಾಲೆ ರಾಮ ಅವತಾರ ಮಾಡಿದ್ದು, ಹನುಮಂತ ಅವತಾರ ಮಾಡಿದ್ದು, ಆಮೇಲೆ ಉಳಿದವರೆಲ್ಲ. ಇದನ್ನು ನೋಡಿದ್ರೆ ನನಗೇನು ಅನಿಸ್ತದ ಅಂದ್ರೆ ಕ್ಷೀರಸಾಗರ ಮಥನ ಎಂದಾಗೇದ, ಅದಕ್ಕಿಂತಲೂ ಮೊದಲೇ ಹುಟ್ಟು ಕೂತಾರ. ಭಾರಿ ಆಶ್ಚರ್ಯ. ಅಶ್ವಿನಿ ದೇವತೆಗಳು ಹೆಂಗ ಯಮದೇವರಿಗೆ ಜಾಂಬುವಂತನೆಂಬುವಂಥ ಕರಡಿಯ ರೂಪ ಹೊಂದಿದೆಯೋ, ಹಂಗ ಅಶ್ವಿನಿ ದೇವತೆಗಳಿಗೆ ಮೈಂದ ವಿವಿಧರೆಂಬ ಹೆಸರಿನ ಕಪಿರೂಪ ಉಂಟು. ಬಹಳ ಪ್ರಾಚೀನ. ಬ್ರಹ್ಮದೇವರಿಂದಲೇ ಹುಟ್ಟಿರ್ಬೇಕು ಅವ್ರು. ನೋಡಿದ್ರೆ ಏನಂತಾರೆ 110ನೇ ಶ್ಲೋಕ. ತಯೋಶ್ಚ ತಪಸಾ ತುಷ್ಟಃ ಚಕ್ರೇ ತಾವಜರಾಮರೌ ಪುರಾ ಸ್ವಯಂಭೂಸ್ತೇನೋಭೌ ದರ್ಪಾದಮೃತಮಂಥನೇ ಪ್ರಸಹ್ಯ ಪಿಬತಾಂ ದೇವೈಃ ದೇವಾಂಶತ್ವಾದುಪೇಕ್ಷಿತೌ. 110ನೇ ಶ್ಲೋಕ. ತಯೋಃ ತಪಸಾ ತುಷ್ಟಃ,
ಅವರಿಬ್ಬರು ತಪಸ್ಸು ಮಾಡಿದ್ರಂತೆ. ಯಾರನ್ನ ಕುರಿತು? ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ದಾರೆ. ವಿಚಿತ್ರ ಏನು ಗೊತ್ತೇನ್ರಿ? ಸಾಮಾನ್ಯವಾಗಿ ದೈತ್ಯರು ಮಾತ್ರ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ, ಬಹುಶಃ ನಾವೆಲ್ಲ ಪುರಾಣಗಳ ಪುಟಗಳನ್ನು ಈ ಕಡೆ ತಿರುಗಿಸ್ರಿ ಆ ಕಡೆ ತಿರುಗಿಸ್ರಿ, ದೈತ್ಯರೇ ತಪಸ್ಸು ಮಾಡ್ತಾರೆ. ಯಾರನ್ನ ಕುರಿತು? ಒಂದ ಬ್ರಹ್ಮದೇವರು, ಇಲ್ಲ ರುದ್ರದೇವರು. ಬಂದದಲ್ಲ ಹಿಂದೆ ಪ್ರಸಂಗ ಓದಿದ್ದೀವಿ ನಾವು. ಇಲ್ಲ ಪಾರ್ವತಿ, ಗಣಪತಿ, ಸ್ಕಂದ, ಸೂರ್ಯ ಇಂಥವ್ರನ್ನ ತಪಸ್ಸು ಮಾಡ್ತಾರೆ. ವರ ಏನು ಕೇಳೋದು ಗೊತ್ತೇನ್ರಿ? ಅವರೆಲ್ಲ ಸಾಯ್ಬಾರ್ ಸಾಯ್ಬಾರ್ ಸಾಯ್ಬಾರ್. ಇದ್ದೇನು ಮಾಡ್ತೀವೋ ಪ್ರಾಣಿ, ಬರೀ ಸಾಯ್ಬಾರ್ ಸಾಯ್ಬಾರ್ ಸಾಯ್ಬಾರ್. ಇದ್ದೇನು ಮಾಡ್ತೀವಿ ಅದನ್ನು ಹೇಳು ಮೊದಲು. ಸಾಯ್ಬಾರ್ದು ಅಂತ ನಮ್ಗೆ ಇಚ್ಛಾ ಎಷ್ಟದ ಅಂದ್ರೆ, ಇಷ್ಟು ದಿವಸ ನಮ್ಮ ಜೀವನದೊಳಗೆ ಏನೂ ಘಟಿಸಿಲ್ಲ ಅಂಥದ್ದು ಹೇಳ್ಕೊಳ್ಳೋ ಹಂಗೆ. ಆದರೂ ಇನ್ನೂ ನಾವು 100 ವರ್ಷ ಇರಬೇಕು ಅಂತ ಇಚ್ಛಾ ಮಾಡ್ತೀವಿ. ತೊಗೊಂಡು ಏನು ಮಾಡ್ಬೇಕಂತ ಜೀವನನ ವ್ಯರ್ಥ. ಗಿಡ ಮರಗಳಿರ್ತಾವೆ ಪಾಪ, ಅವರ ಉಪಯೋಗ ಇನ್ನೂ ಕೂಡ ಇಷ್ಟು ನೆರಳು, ಗಾಳಿ, ಹಣ್ಣು, ಹೂವು ಕೊಡ್ತಿರ್ತಾವೆ. ಅದಕ್ಕಂದ್ರು ಮತ್ತು ಸಾಯಬಾರದು ಅಂತ ವರ ಕೇಳೋರೆಲ್ಲ ದೈತ್ಯರು. ಈ ದೇವತೆಗಳ ಅವತಾರರಾದ ಮೈಂದವಿವಿದರು ಯಾಕೆ ವರ ಕೇಳ್ಕೊಂಡ್ರು? ಯಾರನ್ನು ಕೇಳ್ಕೊಂಡ್ರು? ಬ್ರಹ್ಮದೇವರನ್ನು ಕೇಳ್ಕೊಂಡ್ರು. ಏನೋ ಅದ ಮಸ್ಕತ್ತದ ನಡೆದು ನೋಡ್ರಿ. ತಯೋಶ್ಚ ತಪಸಾ ತುಷ್ಟೇ ಚಕ್ರತುಷ್ಟ ಚಕ್ರೆ. ತಯೋ ತಪಸಾ ತುಷ್ಟ. ಅವರು ಮಾಡಿದ ತಪಸ್ಸಿನಿಂದ ಬ್ರಹ್ಮದೇವರು ಸಂತುಷ್ಟರಾಗಿ ಸ್ವಯಂಭೂ ತೌ ಅಜರಾಮರೌ ಚಕ್ರೇ. ಆ ಕಪಿಗಳನ್ನ ಅಜರ ಪ್ಲಸ್ ಅಮರ. ಅಜರ ಅಂದ್ರೆ ಏನು? ಮುಪ್ಪಿಲ್ಲ, ಒಟ್ಟ ವಯಸ್ಸಾಗಂಗಿಲ್ಲ ಅವರಿಗೆ. ಕಪಿಗಳಿಗೆ ಎಷ್ಟು ದಿವಸ ಇರೋದ್ರಿ? ವಯಸ್ಸೇ ಇಲ್ಲ, ಯಾವಾಗಲೂ ತರುಣ ಕಪಿಗಳು. ಭಾರಿ ಆಶ್ಚರ್ಯ. ಅಮರ, ಮರಣ ಇಲ್ಲ, ಅಜರಾಮರ ಮಾಡಿಬಿಟ್ರು. ಇದಾದ ಮೇಲೆ ಒಂದು ಘಟನೆ ಆಯ್ತಂತೆ. ತೌ ತೇನ ಉಭವು ತೌ ದರ್ಪಾದ ಅಮೃತಮಂತನೇ. ತೇನ ಆ ಬ್ರಹ್ಮದೇವರ ವರದಿಂದ, ಉಭವು ಅವರಿಬ್ಬರು, ದರ್ಪಾತ್ ಅಹಂಕಾರದಿಂದ, ಅಮೃತಮಂಥನೆ ಅಮೃತಕ್ಕಾಗಿ ಸಮುದ್ರ ಮಥನ ಮಾಡುವ ಕಾಲದಲ್ಲಿ, ಪ್ರಸಹ್ಯ ಅಪಿಬತಾಂ ಅವರು ಬಲಾತ್ಕಾರದಿಂದ ಅಮೃತವನ್ನು ಕುಡಿದ್ಬಿಟ್ರೆ. ನಾನು ಕುಡಿತಿಂತ ಅಂತ ತಿಳ್ಕೊಂಡು ಹೇಳಿ ಅವ್ರ ಕಡೆ ನಿಸ್ಕೊಂಡು ಕುಡಿದ್ಬಿಟ್ರಂತ. ಹೆಂಗಾತ ಕಥೆ? ಅದಕ್ಕೆ ವಿವರಣೆ ಕೊಡ್ತಾರೆ. ಬಲಾತ್ಕಾರದಿಂದಾಗಿ, ಬಲವಂತವಾಗಿ ಅಶ್ವಿನಿ ದೇವತೆಗಳ ಅವತಾರರಾದ ಮೈಂದವಿವಿದರು ಏನು ಪಾನ ಮಾಡಿಬಿಟ್ರು? ಅಮೃತಪಾನ ಮಾಡಿಬಿಟ್ರು. ಸರಿ, ಇವ್ರು ಕುಡಿಯೋ ತನಕ ಅವ್ರು ಉಳಿದವ್ರು ಸುಮ್ಮನೆ ಕೂತಿದ್ರಪ್ಪ. ಮತ್ತೆ ಅಂದ್ರೆ ದೇವೈಹಿ ದೇವಾಂಶತ್ವಾದ ಉಪೇಕ್ಷಿತವು. ಎಲ್ಲ ದೇವತೆಗಳು ಇವರು ದೇವತೆ ಹೊದಿಲ್ಲ, ಇಲ್ಲಿ ಕೊಡ್ಕೊಳ್ಬಿಡು ಅಂತ ಬಿಟ್ಬಿಟ್ರು ಅಷ್ಟೇ. ಅವರು ದೇವತೆಗಳೇನಂದ್ರು, ಇವ್ರು ನಮ್ಮ ವ್ಯಕ್ತಿಗಳು, ಹಮಾರ ಹಮಾರ ಲೋಗ ಕೆಲವಂತಿರ್ತಾರ ನೋಡ್ರಿ, ಹಮಾರ ಹಮಾರ ಲೋಗ ಅಂತೇಳಿ. ಗೊತ್ತಾಗ್ತಿಲ್ಲ ಯಾರು ಅಂತೇಳಿ. ಅದಕ್ಕೆ ಇವ್ರು ನಮ್ಮ ವ್ಯಕ್ತಿಗಳು, ಇವರು ದೇವತೆಗಳಾದದ್ದರಿಂದ ಪರವಾಗಿಲ್ಲ ಕೊಡಿ ಬಿಡ್ಲಿ ಅಂತ ಉಳಿದ ದೇವತೆಗಳು ಉಪೇಕ್ಷಾ ಮಾಡಿದರು. ಅಮೃತ ಬಂದಿದೆ ಅದು ಮುಂದೆ ಕಥೆ ಹೇಳ್ತಾರೆ. ಹೆಂಗೆ ಅವ್ರ ಕೈಯಾಗ ಬಂತ ಭಾಂಡಿ ಅಂತ ತಿಳ್ಕೊಂಡು ಮುಂದೆ ಹೇಳ್ತಾರೆ. ಆಗ ಅಮೃತವನ್ನ ಅಶ್ವಿನಿ ದೇವತೆಗಳ ಅವತಾರರಾಗಿರುವ ಮೈಂದವಿವಿದರು ಪಾನ ಮಾಡಿದರು. ಮುಂದೆ 111ನೇ ಶ್ಲೋಕ. ಪೀತಾ ಅಮೃತೇಶು ದೇವೇಶು ದುಗ್ಧಮಾನೇಶು ದಾನವೈಃ ತೈರ್ದತ್ತಂ ಆತ್ಮಹಸ್ತೇತು ರಕ್ಷಾಯೈ ಪೀತಮಾಶುತತ ತಸ್ಮಾತ್ ದೋಷಾದವಾಪತುಃ ತಾವಾಸುರಂ ಭಾವಮೂರ್ಜಿತಂ. ಪೂರ್ಣ ನಿರ್ಣಯ ಶ್ರೀಮದಾಚಾರ್ಯ ಸ್ಪಷ್ಟವಾಗಿ. ಪೀತಾಮೃತೇಶು ದೇವೇಶು ದೇವತೆಗಳು ಅಮೃತ ಕುಡಿದ್ಬಿಟ್ರು. ಕಥೆ ಗೊತ್ತದ ನಮಗೆ. ಹೆಂಗಾತು? ಮಥನ ಮಾಡಿದರು. ಧನ್ವಂತರಿ ರೂಪದಿಂದ ಪರಮಾತ್ಮ ಕೈಯಲ್ಲಿ ಅಮೃತವನ್ನು ಹಿಡ್ಕೊಂಡು ಬಂದ, ಭಾಂಡಿ ಹಿಡ್ಕೊಂಡು ಬಂದಿದ್ದ. ಅದನ್ನು ನೋಡಿದ ದೈತ್ಯರು ಕಸ್ಕೊಂಡು ಹೋದರು. ದೇವರು ಬಿಟ್ಬಿಟ್ಟ. ದೇವತೆಗಳು ಕೇಳಿದ್ರು, ಅಲ್ಲ ಸ್ವಾಮಿ ಅವ್ರು ಕಸ್ಕೊಂಡು ಹೋದ್ರು, ನೀವು ಬಿಟ್ಬಿಟ್ಟೆ ಅಲ್ಲ ಅಂದರು. ನಾ ಏನು ಮಾಡಲಿ ಅಂದ್ರೆ ದೇವರು, ನೀವು ಕಸ್ಕೊಂಡ್ರೆ ನೀವು ಕೊಡ್ತಿದ್ದೆ, ಅವ್ರು ಕಸ್ಕೊಂಡು ಅವ್ರು ಕೊಟ್ಟರು. ಏನು ಶಾಣೆ ಇದ್ದೀಪ ಮಹಾರಾಯ. ಅವ್ರು ಕಸ್ಕೊಂಡ್ರಂತ ಅವ್ರು ಕೊಡೋದಂತ, ನೀ ಕಸ್ಕೊಂಡು ನೀ ಕೊಡೋದಂತ. ನಮ್ಮ ಮುಂದೆ ಆಟಕ್ಕೆ ಮಾಡ್ತೀನಿ ಎಲ್ಲರೂ ನೀನು ಯಾಕೆ ಕೊಟ್ಟೆ ಹೇಳು ಅಂದರು. ದೇವರು ಒಂದೇ ಮಾತು ಹೇಳಿದ, ತೇಷಾಂ ಸತ್ಯಾಚಾಲನಾಯ. ಏನು ಒಪ್ಪಂದ ಆಗಿತ್ತು? ಬಂದ ಅಮೃತವನ್ನ 50-50 ಪಾರ್ಟ್ನರ್ಶಿಪ್ ಒಳಗೆ ಕುಡಿಯೋದು ಅಂತಿತ್ತು. ಅರ್ಧ ಅರ್ಧ ಕುಡಿಬೇಕು ಅಂತಿತ್ತು. ಸುಮ್ಮನೆ ಧನ್ವಂತರಿ ಕೊಟ್ಟಾಗ ಕೊಡೋದಿದ್ರೆ ದೇವರ ಸಹಿತಕ್ಕ ಪ್ರಾಯ ಕೊಡ್ತಿದ್ನೋ ಬಿಡ್ತಿದ್ನೋ. ಮೊದಲಿನ ಒಪ್ಪಂದದಂತೆ ಏನು ಮಾಡ್ತಿದ್ದ? ಇವರಿಗೂ ಕೊಡೋ ಪರಿಸ್ಥಿತಿ ಬರ್ತಿತ್ತು. ದೇವರೇನು ಉಪಾಯ ಮಾಡಿದ? ಅಮೃತದ ಪಾತ್ರೆಯನ್ನು ಅವ್ರು ನೋಡಿದ ಕೂಡಲೇ ಅವರಿಗೆ ಲೋಭ ಬರೋಂಗೆ ಮಾಡಿಬಿಟ್ಟ. ಭಾಂಡಿ ನೋಡಿದ ಕೂಡಲೇ ಹೊತ್ಕೊಂಡು ಹೋಗ್ಬೇಕು ಅಂತ ಅನಿಸ್ಬಿಡ್ತೀರಿ ಅವ್ರಿಗೆ. ಅದೇನಂದ, ನೋಡಿ ಮಾತು ಕೊಟ್ಟಿದ್ವಿ ಇಬ್ಬರು 50-50 ಅಂತ, ನೀವು ಮಾತು ತಪ್ಪಿರಿ, ನಿಮಗೆ ಅಮೃತ ಇಲ್ಲ. ಇಷ್ಟು ಹೇಳಿ ದೇವತೆಗಳಿಗೆ ಅಷ್ಟ ಅಮೃತ ಅಂತ ವ್ಯವಸ್ಥೆ ಮಾಡಿಬಿಟ್ಟ. ಅದಕ್ಕೆ ಸರ್ವೋಪಾಯ ದೃಕ್ ಅಂತ ಕರೀತಾರೆ ದೇವರಿಗೆ.
ಎಲ್ಲ ಉಪಾಯ ಗೊತ್ತವ್ರಿ ಅವ್ನಿಗೆ, ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ ಅಂತ ತಿಳ್ಕೊಂಡು ನಾವೇನು ಮಾಡ್ತಿರ್ತೀವಿ, ನಾವು ಚಾಪಿ ಬುಡಕ್ ನುಗ್ಗೋರು ಅಂತ ಇಟ್ಕೊಂಡಿರ್ತೀವಿ. ದೇವ್ರಂತಾನೆ ನಾ ರಂಗೋಲಿ ಬುಡಕ್, ನೀವು ರಂಗೋಲಿ ಬುಡಕ್ಕಾದ್ರೆ ನಾನು ನಿಮ್ಮನ್ನು ತೆಳಗೆ ಹಾಕಿ ಮ್ಯಾಲೆ ಕೂತ್ಬಿಡ್ತೀವಿ ಅಂತ ಅವ ಇನ್ನೂ ತೆಳಗೆ ಹೋಗೋದಿಲ್ಲ. ಭಾಳ ಜಗಳ ನಡೆದಿತ್ತಂತ ಗಂಡ ಹೆಂಡ್ತಿದ್. ಏನ್ರಿ ಇಂಥವೆಲ್ಲ ಗಂಡ ಹೆಂಡ್ತಿ ನಡೆದಿರ್ತಾವ ಜಗಳ, ಅದಕ್ಕೆ ಅಷ್ಟ ತಿಳ್ಕೊಂಡ್ರಿ. ಮತ್ತು ಭಾಳ ಜಾಸ್ತಿ ಮಾಡಿ ಭಾಳ ಗಂಭೀರ ತಗೋಬೇಡ್ರಿ, ಸುಮ್ ಬಿಟ್ಬಿಡ್ರಿ ಕೇಳಿ. ಗಂಡ ಹೆಂಡ್ತಿ ಜಗಳ ನಡೆಯುತ್ತಂತ. ಗಂಡ ಅಂದಂತ ನಾ ಮ್ಯಾಲೆ ಕೊಡ್ತೀನಿ, ನೀ ಎಲ್ಲಿ ಕೊಡ್ತೀನಿ ಕೇಳಿದಂತ. ನೀವು ಮಂಚದ ಮೇಲೆ ಕೂತ್ರೆ ನಾ ತೆಳಗೆ ಕೊಡ್ತೀನಿ ಅಂತ ಹೇಳಿದಂತ. ಪಾಪ ಕೇಳಿ ಮತ್ತೆ ಹೆಂಡತಿ ತೆಳಗೆ ಕೊಡ್ಬೇಕು ಅಂತ ಯಾವ ನಿಯಮ ಮಾಡ್ರಿ ನೋಡ್ರಿ. ಹಂಗೆ ಈಗೆಲ್ಲ ಉಲ್ಟಾಗಿದೆ ಬಿಡೋದೇ ವಿಷಯ ಬೇರೆ. ಅದಕ್ಕೆ ನಾ ಮಂಚದ ಮೇಲೆ ಕೂತ್ರೆ ನೀ ಎಲ್ಲಿ ಕೊಡ್ತೀನಿ, ತೆಳಗೆ ಕೊಡ್ತೀನಿ. ನಾನಾ ತೆಳಗೆ ಕೂತ್ರೆ ನೀ ಎಲ್ಲಿ ಕೊಡ್ತೀನಿ ಅಂತ ನಾ ಇನ್ನೂ ತೆಳಗೆ ಕೊಡ್ತೀನಿ. ನಾನಾ ಕೂಡ ತೆಳಗೆ ಕೂತ್ರೆ ನೀ ಏನು ಮಾಡ್ತೀನಿ, ನಿಮ್ಮನ್ನ ಒಳಗೆ ಹಾಕಿ ಮ್ಯಾಲೆ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ ಮುಗಿದೋದು ಕೆಲಸ. ಅಷ್ಟ ಪಾಪಿ ಮಾಡ್ಬೇಕಿ ನಿಮ್ಮನ್ನ ತೆಗ್ರೆ ಹೋಗೋದು ಮ್ಯಾಲೆ ಮುಚ್ಚಿ ಕೂತ್ಬಿಡ್ತೀರಿ. ಅಷ್ಟೇ ಅದು ಭಾಳ ಸಿಟ್ಟು ಬಂದಿರ್ತೀರಿ ಇಬ್ಬರು ಗಂಡ ಹೆಂಡತಿ, ಅಷ್ಟು ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಹೇಳಿದ್ರು ಇವರು ಕೈಯಾಗಿನ ಕೊಟ್ಟು ಹೋಗ್ಬಿಟ್ರು, ಇಲ್ಲ ಅಂತ ಆಗ್ಬಿಡ್ತು. ದೇವರು ಭಾರಿ ಬುದ್ಧಿವಂತ, ಮೊದ್ಲು ಅವ್ರ ಕೈಯಾಗ ಕೊಟ್ಟಂಗೆ ಮಾಡಿ ಹೆಣ್ಣು ವೇಷ ಹಾಕ್ಕೊಂಡು ಬಂದು ಅವು ಎಲ್ಲ ಮರಳಾಗಿ ಹೊಳ್ಳಿ ಕೈಯಾಗ ಕೊಟ್ಟು ಅವು ಗಂಡಸಿದ್ದ ಅಂತ ರೂಪದಾಗ ಕರ್ಸ್ಕೊಂಡು ಹೋಗಿದ್ದು ಅವನ ಹೆಂಗಸಾಗಿ ಬಂದ್ರೆ ಅವನ ಕೈ ಕೊಟ್ರು. ಇದು ಲೋಕ ವ್ಯವಹಾರ, ಲೋಕ ವ್ಯವಹಾರ. ಅದಕ್ಕೆ ಪುರಂದರದಾಸ ಹೇಳಿದ್ರಂತ, ಯಾರಿಗೆ ಇದು ಸಾರಿ ನಾರಾಯಣ ಬ್ರಾಹ್ಮಣಾಗಿ ಬಂದಿದ್ನಲ್ಲ, ಪುರಂದರದಾಸರಿಗೆ ಹೇಳಿದ್ನಂತ ನವಕೋಟಿ ನಾರಾಯಣಗೆ, ನನಗೆ ಎಲ್ಲಿ ಇಸ್ಕೋಬೇಕಂತ ಗೊತ್ತದ ಅಂತ ಹೇಳಿದವ. ಯಾಕಂದ್ರೆ ಭಾವನ್ ಕೀಲಿ ಕೈ ಅಕ್ಕನ ಕಡೆ ಗೊತ್ತಿತ್ತು ಅಂತ ಹೇಳಿದವ್ರು. ಸೀದಾ ಅಲ್ಲಿ ಹೋದ್ರಿ, ಪುರಂದರದಾಸರ ಹೆಂಡತಿ ಕಡೆ ಹೋದ್ರು. ಉಪನಯನ ಕೇಂದ್ರ ಕೊಡುವ ಅಂದ್ರು, ಪಾಪಕ್ಕೆ ಮೂಗೊಟ್ಟು ಕೊಟ್ಬಿಟ್ಲು. ಇಲ್ಲಿ ಅಲ್ಲಿ ಆಗ್ತ ಕೆಲಸ ಅಂತ ಗೊತ್ತವರಿಗೆ. ಅದಕ್ಕೆ ಹೆಣ್ಣಿನ ವೇಷದಾಗ ಬಂದ್ರಿ. ಬಂದ ಮೇಲೆ ಎಲ್ಲರಿಗೂ ಕುಡಿಸಿದ, ಎಲ್ಲರೂ ಕುಡಿದ ಮೇಲೆ ಯುದ್ಧ ಶುರುವಾಗಿಬಿಡ್ತು. ಆ ಯುದ್ಧದ ಗಡಿಗಳಾಗ ದೇವಸ್ಥಾನ ಯುದ್ಧಕ್ಕೆ ನಿಂತ್ಕೊಂಡಾನ. ಭಾಂಡಿ ಯಾಕೆ ಕೊಡ್ಬೇಕು ಈಗ ಬಂತಲ್ಲ ಪ್ರಶ್ನೆ. ಎಲ್ಲರ ಇಟ್ರೆ ಹೊತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮಲ್ಲಿ ಹೊತ್ಕೊಂಡು ಹೋಗುವುದು ಅಂತ ಒಂದು ಕಲಾ ಅದ. ಹೌದು, ಪ್ರತ್ಯೇಕ ಒಂದು ಟೀಮ್ ಅದ್ರಿ ಕೆಲವ್ರು ಎಲ್ಲರದು. ಹಂಗೆ ಎಲ್ಲರಿಗೂ ಬರೋದಿಲ್ಲ. ನಮಗೆ ನೋಡಿದ್ರೆ ಗಾಬರಿ ಆಗ್ತದೆ. ಮಹಾರಾಯ ಮದ್ಲದಲ್ಲಿ ಎದ್ದು ಮುಟ್ಟಿ ಬಿಡ್ಲಿ ನಮಗೆಲ್ಲ ತಲೆ ಬಿಸಿ ಆಗ್ತದೆ ಅಂತ ತಿಳ್ಕೊಂಡು ಕೆಲವರು ಹಂಗೆ ಇರ್ತಾರೆ. ಭಾಳ ಭಕ್ತಿ ಶ್ರದ್ಧೆ ಹೇಳಿದ್ದು ಇರ್ತಿರ್ತಾರೆ. ದೇವಸ್ಥಾನಕ್ಕೆ ಹೋಗೋ ಕಾಲಕ್ಕೆ ಕೆಲವರು ಚಪ್ಪಲಿ ಗಿಪ್ಲಿ ಹಾಕೊಂಡು ಹೋಗ್ಲ, ಯಾಕಂದ್ರೆ ಬಳಿ ಬರೋ ಕಾಲಕ್ಕೆ ಹಾಕೊಂಬರ್ಲಿಕ್ಕೆ ಬರ್ತದೆ ಇಟ್ಕೊಂಡಿರ್ತಾರೆ. ನಮ್ಮ ಹಾಕೊಂಡು ಹೋದ್ರೆ ನಮ್ಮ ಹಾಕೊಂಬರ್ಬೇಕು, ಹಾಕೊಂಡೇ ಹೋಗ್ಲಿಲ್ಲ ಅಂದ್ರೆ ಯಾರು ಬೇಕಾದ್ರೆ ಹಾಕೊಂಬರ್ಲಿ. ಹಾಗೆ ಭಾಂಡಿ ಇಲ್ಲದ ಕೆಳಗೆ ಇಟ್ಬಿಟ್ರೆ ಯಾರು ತಗೊಂಡ್ರೆ ಏನ್ ಮಾಡ್ಬೇಕಪ್ಪ? ಅದಕ್ಕೆ ವಿಚಾರ ಮಾಡಿದ್ರು. ಅವ್ರ ಕೈಯಲ್ಲಿ ಕೊಟ್ಟರು. ಯಾರ ಕೈಯಲ್ಲಿ? ಅಶ್ವಿನಿ ದೇವತೆಗಳ ಅವತಾರರಾದ ಮೈಂದವಿದರು, ಇದನ್ನ ಹಿಡ್ಕೊಂಡಿರ್ರಿ, ನಾವು ಯುದ್ಧ ಮಾಡಿ ಬಂದ್ಮೇಲೆ ನಮಗೆ ಕೊಡ್ರಿ ಅಂತ ಹೇಳಿದ್ರು. ದೇವತೆಗಳ ಅವತಾರ ಆದ್ರಿಂದ ಅವ್ರು ಬೇರೆಯವ್ರ ಕೈ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎರಡೂ ಕಪಿಗಳು ಹಿಡ್ಕೊಂಡು ನಿಂತಾವ. ಈಗ ಪೀತಾಮೃತೇಶು ದೇವೇಶು ಯುದ್ಧಮಾನೇಶು ದಾನವೈಹಿ ತೈಹಿ ದತ್ತಂ, ಆ ದೇವತೆಗಳು ಕೊಟ್ಟರು. ಆತ್ಮಹಸ್ತೇತು, ತಮ್ಮ ಕೈಯಲ್ಲಿ ಕೊಟ್ಟಾಗ ಎದಕ್ಕೆ ಕೊಟ್ಟಿದ್ರು? ರಕ್ಷಾಯಿ, ರಕ್ಷಣೆ ಮಾಡ್ರಿ ಅಂತ ಕೊಟ್ಟಿದ್ರು. ಪೀತಂ ಆಶು ತತ್, ಆ ಅಮೃತವನ್ನ ಇವರೇನ್ ಮಾಡಿದ್ರು? ಕುಡಿದ್ಬಿಟ್ರು. ನೋಡ್ಕೋತಿರ್ರಿ ಅಂತ ಹೇಳಿದ್ರಂತೆ. ತಗೊಂಡು ನೋಡ್ಕೋತಿದ್ರಂತ. ಕೆಲವರನ್ನ ಲಗ್ನದ ಬೈವಾಗ ಉಂಡಿ ಅವಲಕ್ಕಿ ಕೊಡ್ರಿ ಅಂತ ಕೂರ್ಸಿರ್ತಾರೆ ನೋಡ್ರಿ. ಉಂಡಿ ಅವಲಕ್ಕಿ ಕೊಡ್ರಿ ಅಂತ ಕೂರ್ಸಂಗಿಲ್ಲ. ಇಷ್ಟು ಶಾಣೆ ಇರ್ತಾರ ಅವ್ರು. ಹೇಳ್ತೀನಿ, ಉಂಡಿ ಅವಲಕ್ಕಿ ಕೊಡೋರು ತಾವು ಒಟ್ಟ ತಿನ್ನಂಗಿಲ್ಲ, ಪ್ರತ್ಯೇಕ ತಟ್ಟಿ ಹಾಕೊಂಡು. ಅರ್ಥ ಆಯ್ತಿಲ್ಲ? ಪ್ರತ್ಯೇಕ ಪ್ಲೇಟ್ನಾಗ ತೊಗೊಂಡು ತಾವು ತಿನ್ನಂಗಿಲ್ಲ ಒಟ್ಟ. ಯಾರು ಕೇಳ್ರಿ? ಸುಂದರವಾರ ನೀವು ತೊಗೊಂಡ್ರಿ ಇನ್ನೊಂದು ಕೇಳ್ತಾರೆ. ಎಲ್ರಿವಾ ಬರೀ ಮಂದಿ ಕೊಡೋದ್ರಾಗ ಆಗ್ಯದ ಅಂತ ತಿಳ್ಕೊಂಡು ಹೇಳಿ ಮಂದಿಗೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ, ಇವ್ರು ಇಡೀ ಡಬ್ಬಿ ತಿಂದಿರ್ತಾರೆ. ಹೆಂಗೆ ಹೇಳ್ರಿ? ಮುಟ್ಟೆ ಹಾಕೊಳ್ಳೋದು, ಬಂದಾಗ ಮುಟ್ಟೆ ಹಾಕೊಳ್ಳೋದು, ಒಂದು ಉಂಡಿ ಮೂರು ಬ್ಯಾಗ್ ಹಾಕೊಳ್ಳೋದು, ಬಂದ್ರವ ಅಂತ ಅರ್ಧ ಉಂಡಿ ಕೆಳಗೆ ಇಡೋದು, ಮತ್ತೆ ಅವ್ರಿಗೆ ಹಾಕೊಳ್ಳೋಸೋದು, ಮತ್ತೆ ತೊಗೊಳೋದು, ಮತ್ತೆ ಅವ್ರು ಬರ್ತಾರೆ, ಮತ್ತೆ ತೊಗೊಳೋದು. ಆ ಡಬ್ಬಿ ಅರ್ಧ ಅವಲಕ್ಕಿ ಸುಂದರಬೈನ ಮುಗಿಸಿರ್ತಾಳೆ. ಆ ಉಳಿದವ್ರಿಗೆ ಪಾಪ ಪ್ಲೇಟ್ನಾಗ ಒಂದು ಮುಟ್ಟಿ ಹೆಂಗೆ ಕಳಿಸಿರ್ತಾಳೆ. ಹಂಗೆ ಇವ್ರು ಏನು ಮಾಡಿದ್ರು? ಅಶ್ವಿನಿ ದೇವತೆಗಳು ಕೈಯಾಗಿ ಹಿಡ್ಕೊಂಡು ನೀನು ಕೊಟ್ಬಿಟ್ರೆ ಕುಡಿದ್ಬಿಟ್ರು. ಅದನ್ನೇ ಮೇಲೆ ಹೇಳಿದ್ದು ಬಲವಂತದಿಂದ. ಕುಡಿ ನೀನು ಕೊಟ್ಟಿದ್ದಿಲ್ಲ, ಹಿಡ್ಕೊಂಡು ನೀನು ಕೊಟ್ಟಿದ್ರು. ಅಲ್ಲಿ ಹಿಡ್ಕೊಂಡು ನೀನು ಕೊಟ್ಟಿದ್ದಕ್ಕೂ ಕುಡ್ರಿ ನೀನು ಕೊಟ್ಟಿದ್ದಕ್ಕೂ ವ್ಯತ್ಯಾಸದನೋ ಇಲ್ಲೋ? ಮುಗಿದ್ಬಿಟ್ಟು ತೊಗೊಂಡ್ಬಿಟ್ರು. ಆ ತಸ್ಮಾತ್ ದೋಷಾತ್, ದೇವತೆಗಳು ರಕ್ಷಣೆಗಾಗಿ ಕೊಟ್ರೆ ರಕ್ಷಣಾ ಕಾರ್ಯವನ್ನ ಬಿಟ್ಟು ಏನ್ ಮಾಡಿದ್ರು ಅವರು? ನಾವು ದೇವತೆಗಳಿದ್ದೀವಿ, ನಮ್ಮ ಪ್ರಶ್ನಿಸೋರು ಯಾರು ಅಂತ ಬಲವಂತದಿಂದ ಕೊಡದದ್ದಕ್ಕಾಗಿ ಅಸುರಾವೇಶ ಆಯಿತು. ಎಷ್ಟು ಸೂಕ್ಷ್ಮ ನೋಡ್ಕೊಟ್ರಿ, ಎಷ್ಟು ಸೂಕ್ಷ್ಮ ಪ್ರಮೇಯದ. ಅಸುರಾವೇಶವಾಗಲಿಕ್ಕೆ ಕಾರಣ ಯಾವುದು? ದೇವತೆಗಳು ರಕ್ಷಣೆಗಾಗಿ ಒಪ್ಪಿಸಿದ್ದನ್ನ ಅವರ ಪರ್ಮಿಷನ್ ಇಲ್ಲದೆ, ವಿಥೌಟ್ ಪರ್ಮಿಷನ್
ಅದನ್ನು ಪಾನ ಮಾಡಿದ್ದಕ್ಕೆ ಅಸುರಾವೇಶ ಆಯಿತು. ಹಾಗಾದರೆ ಗಮನಿಸ್ಬೇಕು, ನಮಗೆ ಯಾರಾದರೂ ವಸ್ತುಗಳನ್ನು ಇಟ್ಟು ಹೋಗಿದ್ರೆ ನಮ್ಮ ಮನ್ಯಾಗ ನೋಡ್ಕೋತಿರ್ರಿ, ನಾವು ಬಂದ್ಮೇಲೆ ಕೊಡ್ರಿ, ರಕ್ಷಣೆ ಮಾಡ್ರಿ ಅಂತ ಇಟ್ಟಿದ್ದಿದ್ರೆ ನಾವು ಅದನ್ನು ಉಪಯೋಗಕ್ಕೆ ಅವರ ಪರ್ಮಿಷನ್ ಇಲ್ಲದೆ ತಗೊಂಡ್ರೆ ನಮಗೆ ಪಾಪ ತಪ್ಪಿದ್ದಲ್ಲ, ಬಂದೇ ಬಿಡ್ತದೆ. ಅವ್ರು ಕೇಳ್ರಿ, ಪರ್ಮಿಷನ್ ತೊಗೊಳ್ರಿ, ಇಲ್ರಿ ಅವಶ್ಯ ಉಪಯೋಗಿಸ್ಕೊಳ್ರಿ, ನಾವು ಬರೋ ತನಕ ತಡ ಅದ ಅಲ್ಲೇ ಖಾಲಿ ಬಿದ್ದಿರ್ತದೆ, ನೀವು ಉಪಯೋಗಿಸ್ಕೊಳ್ರಿ ಅಂತ ಹೇಳಿದಾಗ ಉಪಯೋಗಿಸ್ಕೊಂಡ್ರೆ ದೋಷ ಅಲ್ಲ, ಹಾಗೆ ಉಪಯೋಗಿಸ್ಕೊಂಡ್ರೆ ನಿಶ್ಚಿತ ದೋಷ ಬರ್ತದೆ ನೋಡ್ರಿ. ತಸ್ಮಾತ್ ದೋಷಾತ್ ಆಸುರಂ ಭಾವಮೂರ್ಜಿತಂ. ಇನ್ನು ಮುಂದೆ ಇದಿಷ್ಟು ಮೈಂದವಿದರ ಕಥೆ. ಬ್ರಹ್ಮದೇವರ ವರದಿಂದಾಗಿ ಅಜರಾಮರರಾಗಿದ್ರು. ಮೊದಲೇ ದೇವತೆಗಳು ಕ್ಷೀರಸಾಗರ ಮಥನ ಮಾಡುವ ಕಾಲದಲ್ಲಿ ಅಮೃತ ಏನು ಬಂದಿತ್ತು, ಆ ಅಮೃತವನ್ನೂ ಪಾನ ಮಾಡಿದ್ರು. ಹೀಗಾಗಿ ಸಾವೇ ಇಲ್ಲ, ಉಳ್ಕೊಂಡ್ಬಿಟ್ಟಿದ್ರು. ಸರಿ, ಅವ್ರು ಉಳ್ಕೊಂಡ್ರು. ಇನ್ಯಾರು ಉಳ್ಕೊಂಡ್ರು? ಅಂಗದ ಕಾಳತಸ್ತ್ಯಕ್ತ್ವಾ ದೇಹ ಮಾಪ ನಿಜಾಂ ತನುಂ ರಾಮಜ್ಞೇವ ಕುರುಬಾನೋ ರಾಜ್ಯಂ ಕುಶ ಸಮನ್ವಿತಃ. ಅಂಗದ ಇದ್ನಲ್ಲ, ಯಾರು? ವಾಲಿಪುತ್ರ. ಸುಗ್ರೀವನಿಗೂ ಪುತ್ರ, ವಾಲಿಗೂ ಪುತ್ರ. ಆ ಪುತ್ರ ಕಾಲತಃ ಕ್ರಮೇಣ ಕಾಲ ಕಡಿಮೆಯಾದ ಕಾಲ ಮುಗಿದಂತೆ ದೇಹ ತಕ್ತ್ವ, ಈ ಅಂಗದ ದೇಹವನ್ನು ತೆಗೆದು ನಿಜಾಂತನುಂ ಆಪ, ತನ್ನ ದೇಹವನ್ನು ಹೊಂದಿದ. ಮೂಲ ರೂಪಕ್ಕೆ ಹೋದ ಅವನು. ಚಂದ್ರ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ. ರಾಮಾಜ್ಞೇವ ಕುರ್ವಾಣ, ರಾಮದೇವರ ಆದೇಶದಂತೆ ಕರ್ಮಗಳನ್ನು ಮಾಡ್ತಾ ಇದ್ರು. ದೇವರು ಹೇಳಿದ್ದ ಎಲ್ಲಿ? ರಾಜ್ಯಂ ಕುಶ ಸಮನ್ವಿತ. ಶ್ರೀರಾಮನ ಆಜ್ಞಾನುಸಾರವಾಗಿ ಅಂಗದ ಕುಶನ ಜೊತೆಗೆ, ಕುಶ ಯಾರು? ಇಂದ್ರ. ಆ ಇಂದ್ರ ಕುಶರೂಪದಲ್ಲಿ ಇದ್ದಾನೆ. ಅವ ಅಯೋಧ್ಯೆಯನ್ನು ಆಳ್ತಾ ಇದ್ದಾನೆ, ಇವ ಕಿಷ್ಕಿಂಧಾವನ್ನು ಆಳ್ತಾ ಇದ್ದಾನೆ. ರಾಮದೇವರ ಆಜ್ಞಾ ಮಾಡೋದ್ರಿಂದ ಅಲ್ಲೇ ನಿಂತ್ಕೊಂಡಿದ್ದಾರೆ. ಸಮಯ ಬಂದಂತೆ ಆ ಕಪಿದೇಹವನ್ನು ಬಿಟ್ಟು ಮೂಲ ರೂಪವನ್ನು ಸೇರಿಕೊಂಡ್ರು. ಮುಗೀತು. 113. ವಿಭೀಷಣನ ಕೆಲಸ ಏನು ನೋಡ್ರಿ. ಉಳಿದವ್ರನ್ನೆಲ್ಲ ಕ್ರಮವಾಗಿ ತರಲಿಕ್ಕೆ ಶ್ರೀಮದಾಚಾರ್ಯರು ಮೈಂದ ವಿವಿಧರು ಉಳ್ಕೊಂಡಿದ್ರು, ಅವ್ರು ಮುಂದಿನ ತನಕ ಬೇಕು ಅಂತ ಅವ್ರು ನೋಡಿಸಿದ ಕಥೆ ಹೇಳಿದ್ರು. ಅಂಗದನ ಕಥೆ ಏನು? ವಿಭೀಷಣ ಏನಾದ? ರಾಕ್ಷಸ ರಾಜ್ಯದಲ್ಲಿ ಇದ್ನಲ್ಲ. ಅಂದ್ರೆ ವಿಭೀಷಣಶ್ಚ ಧರ್ಮಾತ್ಮ ರಾಘವಾಜ್ಞಾ ಪುರಸ್ಕೃತಃ ಸೇನಾಪತಿ ಧನೇಶಸ್ಯ ಕಲ್ಪಮಾವೀತ್ಸ ರಾಕ್ಷಸಾನ್. ಧರ್ಮಾತ್ಮ ವಿಭೀಷಣ, ಧರ್ಮಿಷ್ಠನಾದ ವಿಭೀಷಣ. ನೋಡ್ರಿ, ಶ್ರೀಮದಾಚಾರ್ಯರ ಬಾಯಲ್ಲಿ ರಾಕ್ಷಸನಾದಿರುವ ವಿಭೀಷಣನಿಗೆ ಧರ್ಮಿಷ್ಠ ಅಂತ ಅನ್ಬೇಕಾದ್ರೆ, ಆಚಾರ ಅನ್ಬೇಕಾದ್ರೆ ವಾಸ್ತವದಲ್ಲಿ ಧರ್ಮಿಷ್ಠ ಇರ್ಬೇಕವ. ನಮ್ಮಂಗ ಎಂದೂ ಸಂಧ್ಯಾವಂದನೆ ಮಾಡದೇ ಇದ್ದವ್ರು ನೋಡಿ, ನಿಮ್ಮಂಥ ಧರ್ಮಾತ್ಮರು ಎಲ್ಲಿದ್ದಾರೆ ಜಗತ್ತಿನಲ್ಲಿ ಅಂತ ಹೇಳಿ ಬರುದಿಲ್ಲ ಶ್ರೀಮದಾಚಾರ್ಯ. ಹಂಗೆ ನಾವು ಹೇಳ್ತಿರ್ತೀವಿ. ಯಾಕ? ಲೋಭ ಲಾಭ. ನಿಮ್ಮಂಥ ಧಾರ್ಮಿಕ ಎಲ್ಲಿದ್ದಾರೆ? ಜನ್ಮ ಜನ್ಮಾಪಿಯೂ ಸಂಧ್ಯಾವಂದನೆ ಮಾಡಿರಂಗಿಲ್ಲ, ದೇವ್ರ ನಮಸ್ಕಾರ ಮಾಡಿರಂಗಿಲ್ಲ. ಅವ್ನು ಧರ್ಮಾತ್ಮ. ಬಿರುದು ಎಲ್ಲ ಬಿರುದುಗಳನ್ನು ಕೊಟ್ಟಿರ್ತಾರೆ ಅವರಿಗೆ. ಶ್ರೀಮದಾಚಾರ್ಯ ಹಂಗಿಲ್ವಲ್ಲ. ಅವ್ರಿಗೆ ಯಾರಿಗೆ ಏನಾಗಬೇಕಾಗಿದೆ? ವಸ್ತುಸ್ಥಿತಿ ನಿರೂಪಣೆ ಮಾಡೋರು. ವಿಭೀಷಣನ ಬಗ್ಗೆ ಹೇಳ್ತಾರೆ, ಧರ್ಮಾತ್ಮ, ಧರ್ಮಿಷ್ಠನಾಗಿರುವಂತಹ ವಿಭೀಷಣ ರಾಘವಾಜ್ಞಾ ಪುರಸ್ಕೃತಃ, ರಾಮಚಂದ್ರನ ಆದೇಶ. ನೋಡ್ರಿ, ಎಲ್ಲ ದೇವತೆಗಳು ಎಲ್ಲೆಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಭಗವಂತನ ಆಜ್ಞಾ ಅಂದ್ರೆ ಶಿರೋಧಾರ್ಯ. ಆಚೆ ಈಚೆ ಮಾಡೋ ಹಂಗಿಲ್ಲ. ಅಷ್ಟೇ. ಭಾರಿ ಆಶ್ಚರ್ಯ ಅಲ್ಲ? ಭಾರಿ ಆಶ್ಚರ್ಯ. ಏನ್ ಮಾಡ್ತಾ ಇದ್ರು? ಧನೇಶಸ್ಯ ಸೇನಾಪತಿ. ಧನೇಶಸ್ಯ ಧನೇಶ ಅಂದ್ರೆ ಕುಬೇರ, ಸೇನಾಪತಿ ಅಂದ್ರೆ ಸೇನಾಧಿಪತಿಯಾಗಿದ್ದು, ವಿಭೀಷಣ ಲಂಕಾಪಟ್ಟಣಕ್ಕೆ ಅಧಿಪತಿಯಾಗಿದ್ದರ ಜೊತೆಗೆ ಕುಬೇರನ ಸೇನಾಪತಿಯೂ ಆಗಿದ್ದಂತೆ. ಏನಾಗಿರ್ಬೇಡ ಹಂಗ್ರಿ, ಇದಕ್ಕೆ ಅಧಿಪತಿ, ಅದಕ್ಕೆ ಸೇನಾಪತಿ ಹೆಂಗಾಗ್ಲಿಕ್ಕೆ ಸಾಧ್ಯ? ಇಬ್ರು ಒಂದೊಂದು ಹೆಂಗಾಗ್ತದೆ ಅಂದ್ರೆ, ವಾಸ್ತವದಲ್ಲಿ ಲಂಕಾಪಟ್ಟಣ ಕುಬೇರಂದು, ಅದು ರಾವಣಂದಲ್ಲ. ಕುಬೇರನನ್ನ ಓಡಿಸಿ ರಾವಣ ತಗೊಂಡಿದ್ದಾರ. ಅಲ್ರಿ, ರಾವಣಗೂ ಕುಬೇರಿಗೂ ಏನ್ ಸಂಬಂಧ ಅಂದ್ರೆ ಅಣ್ತಮ್ಮಂದ್ರು. ಇವ್ರು ಯಾವಾಗ ಬ್ರದರ್ ಆದ್ರಿ ಆಚಾರ ಅಂದ್ರೆ ಹುಟ್ಟಿದಾಗ ಆಗಿದ್ರೆ ಏನ್ ಮಾಡಿ ಬರ್ತದೆ. ಕುಬೇರ, ರಾವಣ, ವಿಭೀಷಣ ಎಲ್ಲ ಅಣ್ತಮ್ಮಂದ್ರು. ರಾವಣ ಸತ್ತ ಮೇಲೆ ಆ ಲಂಕಾಧಿಪತ್ಯ ಮತ್ತೆ ಯಥಾ ಪ್ರಕಾರ ಕುಬೇರಿಗೆ ಹೋತು. ವಿಭೀಷಣ ಇದ್ನಲ್ಲ ಅಂದ್ರೆ ಅವ್ನು ರಾಜನನ್ನಾಗಿ ಮಾಡಿ ಇಟ್ಟಿದ್ದ ರಾಮಚಂದ್ರ. ನೀನು ರಾಕ್ಷಸರಿಗೆ ರಾಜ, ಕುಬೇರನಿಗೆ ಸೇನಾಪತಿ. ರಾಘವಾಜ್ಞಾ ಪುರಸ್ಕೃತಃ ಕಲ್ಪಮಾವೀತ್ಸ ರಾಕ್ಷಸಾನ್. ಕುಬೇರನ ಸೇನಾಪತಿಯಾಗಿಯೂ ಅಂದ್ರೆ ಧರ್ಮ ಬುದ್ಧಿಯುಳ್ಳಂತಹ ವಿಭೀಷಣ ರಾಮದೇವರ ಆದೇಶವನ್ನು ಪಾಲನೆ ಮಾಡ್ತಾ ಕುಬೇರನ ಸೇನಾಧಿಪತಿಯಾಗಿದ್ದು 1 ಕಲ್ಪಗಳ ಕಾಲ ರಾಕ್ಷಸರನ್ನು ಪಾಲಿಸ್ತಾ ಇದ್ದಾರೆ ಇವತ್ತಿಗೂ. 1 ಕಲ್ಪ ಅಂದ್ರೆ ಏನು? ಬ್ರಹ್ಮಣೋ ದಿನ ಮುಚ್ಚತೆ. ಬ್ರಹ್ಮದೇವರ ದಿವಸ ಇನ್ನೂ ಬೇಕಾದಷ್ಟು ದಿವಸ ಉಳ್ಕೊಂಡ್ರೆ ಇದ್ದೇ ಇದ್ದಾರೆ. 114. ಜಾಂಬುವಂತನ ತಪಸ್ಸು ಬಂದ್ ನೋಡ್ರಿ. ಜಾಂಬುವಂತ ಬಂದ. ಕೃಷ್ಣಾವತಾರಕ್ಕೆ ಯಾರ್ಯಾರು ಬರ್ತಾರ ಅವ್ರು ಅಷ್ಟ್ರಿ ಮಜಾ ಗೊತ್ತೇನ್ರಿ? ವಿಭೀಷಣ ಸಹಿತ ಕೃಷ್ಣಾವತಾರದಾಗಿದ್ದಾರೆ.
ನಾವು ಮತ್ತಲ್ಲ ಚಲ ಫೋಟೋದಾಗ ಬಂದೇ ಇಲ್ಲಲ್ಲ ಅವರು. ಕೆಲವರು ಇವರು ಅವಾಗೂ ಇದ್ದಾರೆ ಅಂತ ಫೋಟೋದಾಗ ಬಂದಿಲ್ಲ, ಯಾಕಂದ್ರೆ ನಾವು ಫೋಟೋದಾಗ ಬಂದ್ರೆ ಅಷ್ಟೇ ಇದ್ದಾರೆ, ಇಲ್ಲೇ ಇದ್ರೆ ಇದ್ದಾರೆ ಅಂತ ಇಲ್ಲೇ ಇಲ್ಲ. ನಾವು ಅದು ಕಾರ್ಯಕ್ರಮ ಬಂದಿದ್ದೆ, ಹೌದಾ ಫೋಟೋದಾಗ ಕಾಣಿಸಿಲ್ಲ. ನಾನು ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಫೋಟೋದಾಗ ಬಂದಿಲ್ಲ, ನೀವು ಫೋಟೋ ತೆಗೆಸ್ಕೊಳ್ಳಿ ಇಷ್ಟು ವ್ಯತ್ಯಾಸದೇ ಇಲ್ಲ. ಕೆಲವರು ಫೋಟೋದ ಸಲುವಾಗಿಯೇ ಬಕೆಟ್ ಹಿಡ್ಕೊಂಡಿರ್ತಾರೆ ಬಡಿಸ್ಲಿಕ್ಕೆ. ಅವ್ರಿಗೆ ಬಡಿಸ್ಬೇಕು ಅಂತ ಏನು ಉದ್ದೇಶ ಇರಂಗಿಲ್ಲ, ಫೋಟೋ ತೆಗಿತಾನಲ್ಲ ಸರಿ ಸರಿ ಅಂತ ಕೂಡ ಹಿಂಗೊಂಡಿರ್ತಾರೆ. ಪಾಪ ಕರೆ ಇವ್ ಫೋಟೋ ಆದ್ಮೇಲೆ ತಗೋ ಬೇರೆ ಕೊಡ್ತೀನೋ ಅದು ಕೊಟ್ಟೋಗಿರ್ತಾರೆ. ಅದಕ್ಕಂದು ಹೌದು. ಮತ್ತೆ ವಿಭೀಷಣ ಫೋಟೋದಾಗ ಬಂದಿಲ್ಲಲ್ಲ ಅಂದ್ರೆ, ಪಾಂಡವರು ರಾಜಸೂಯ ಯಾಗ ಮಾಡ್ಲಿಕ್ಕೆ ಹೊರಟಾಗ ದಕ್ಷಿಣ ದಿಕ್ಕಿಗೆ ಯಾರು ಹೋಗಿದ್ರು? ನಕುಲ ಹೋದ. ನಕುಲ ಕರದಾನಾಯ ಪ್ರೇಷಯಾಮಾಸ. ಅವು ಹೋದ್ರೆ ದಕ್ಷಿಣ ದಿಕ್ಕಿಗೆ ಹೋದ್ರೆ ಅಲ್ಲಿ ಸಮುದ್ರ ಬಂದ್ಬಿಡ್ತು. ಮುಂದೆ ಹೋಗಿ ಲಂಕೆಯಲ್ಲಿರುವಂತಹ ವಿಭೀಷಣನ ಕಡೆಯಿಂದ ಕಪ್ಪ ಕಾಣಿಕೆಯನ್ನು ತರದೆ ರಾಜಸೂಯ ಯಾಗ ಮಾಡೋಂಗಿಲ್ಲ. ರಾಜಸೂಯ ಯಾಗದ ನಿಯಮ ಏನು? ಎಲ್ಲರನ್ನೂ ಒಲಿಸಿಕೊಂಡು ಗೆದ್ದುಕೊಂಡು ತರಬೇಕು ಅಂತ. ಅವಾಗ ರಾಜಸೂಯ ಆಗ್ತಾನ. ರಾಜಸೂಯ ಅಂದ್ರೆ ಏನು? ಎಲ್ಲರನ್ನ ಗೆದ್ದು ಬಂದು ನಾನು ನಿಜವಾಗಿ ರಾಜ ಅಂತ ತೋರಿಸ್ಕೊಳ್ಬೇಕವ. ಹಂಗಿದ್ದಾಗ ಲಂಕಾಪಟ್ಟಣ ಒಂದು ಉಳ್ಕೊಂಡ್ಬಿಡ್ತು. ಅದು ಹೆಂಗೆ ಹೋಗ್ಬೇಕು? ಘಟೋದ್ಗಜನ್ ಕರೆದ. ಘಟೋದ್ಗಜ ಅಂದ, ಕಾಕಾಶ್ರೀ ಅನ್ನವ. ಘಟೋದ್ಗಜ ಬಂದು, ಹೌದ್ರಿ ಮತ್ತೆ ಕಾಕಾ ಬರೀ ಕಾಕಾ ನಮ್ಮಂಗೆ ಕರಿತಾರೆ, ಕಾಕಾ ಕಾಕಾ ಅಂತ ಕರಿತಿರ್ತಾರೆ. ನಾವು ಕಾಕಾ ಕಾಕಾ ಅಂತ ಕರೆದ್ರೆ ಕಾಯೋದ್ರಿಂದ ಆಗಿರ್ತದೆ, ಕಾಕಾ ಅಂತ ತಿಳ್ಕೊಂಡು ಹೇಳಿ ಕಾಕಾಶ್ರೀ ಎಷ್ಟು ಚಂದ ಪ್ರೀತಿಯಿಂದ. ಏನು ಕೆಲಸ? ಅಲ್ಲಿ ಹೋಗಿ ವಿಭೀಷಣನ ಕಡೆಯಿಂದ ಕರ ತಗೊಂಡು ಬಾ ಅಂದ್ರು. ಹಾರಬೇಕ ಇಲ್ಲರೆ ಘಟೋದ್ಗಜ. ನಮ್ಮಪ್ಪ ಹಾರ ನಾ ಯಾಕೆ ಬಿಡ್ಲಿ ಅಂದು, ನಮ್ಮಪ್ಪ ಹಾರ್ಯಾನ ನಾ ಯಾಕೆ ಬಿಡ್ಲಿ ಅಂತ ಹಾರಿದ. ಹೋದ್ರೆ ವಿಭೀಷಣ ರಾಕ್ಷಸ ರಾಜ್ಯ, ಇವನು ರಾಕ್ಷಸ ಅವನು ರಾಕ್ಷಸ, ಭೇಟಿ ಆಯ್ತು ಬಾ ಅಂದರು. ಯಾರು ಹಿಂಗೆ ಕಳಿಸಿ ಕರೆಕ್ಟಪ್ಪ ಕೊಡ್ತೀನಿ ಅಂಥೇಳಿ ವಿಭೀಷಣ ಕಾಣಿಕೆಗಳನ್ನು ಕೊಟ್ಟು ಕಳಿಸಿದ. ಅವ್ನು ಕೇಳಿದ, ಅಲ್ಲ ಮತ್ತೆ ನೀ ಹೆಂಗೆ ಕೊಟ್ಟಿ ಇಷ್ಟು ಲಗುನೆ ಹೆಂಗೆ ಪಾಂಡವರು ಅಂದ್ರೆ, ರಾಮಚಂದ್ರ ಇಲ್ಲಿಂದ ಹೋಗೋ ದಿವಸ ನನಗೆ ಆಜ್ಞಾ ಮಾಡಿದ್ದ, ಮುಂದೆ ಘಟೋದ್ಗಜ ಬರ್ತಾನ, ಪಾಂಡವರು ಯಜ್ಞದ ಸಲುವಾಗಿ ಕೊಡು ಅಂತ ಹೇಳಿಟ್ಟಿದ್ದ, ಕೊಟ್ಟಿನಿ ಅಂತ ಹೇಳಿ. ಎಲ್ಲಿ ಮಹಾಭಾರತ, ಎಲ್ಲಿ ರಾಜಸೂಯಾಗ, ಎಲ್ಲಿ ರಾಮದೇವರು ಹೇಳೋಣ? ಸರ್ವಜ್ಞ ಶಿಖಾಮಣಿಗಳು ಪರಮಾತ್ಮ ಅವತಾರ ಬರ್ತದೆ. ಸಭಾಪರ್ವದಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸದೇವರು ಸ್ಪಷ್ಟ ವಾಕ್ಯಗಳನ್ನು ಹಾಕ್ತಾರೆ ಎಲ್ಲ. ಅಷ್ಟೇ ಅಲ್ಲದೆ ಅವಾಗ ವಿಭೀಷಣ ಕೇಳ್ತಾನೆ, ರಾಮ ನೀ ಹಿಂಗೆ ಸೇತುವೆ ಮಾಡಿಬಿಟ್ಟು ಮತ್ತು ನೀ ಮಾಡಿ ತಿಳ್ಕೊಂಡು ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿಬಿಟ್ರೆ ನನ್ನ ಗತಿ ಏನು ಅಂತ. ಅದಕ್ಕೆ ಮಧ್ಯದಲ್ಲಿ ಸೇತುವೆಯನ್ನು ಭಾಗ ಮಾಡಿಬಿಡ್ತಾನೆ ರಾಮಚಂದ್ರ. ಯಾರು ಆ ಕಡೆಯಿಂದ ಈ ಕಡೆಗೆ ಬರೋದೇ ಬೇಡ, ನಿಮ್ಮ ಪಾಡಿ ನೀವಿರ್ರಿ, ಆ ಕಡೆಯಿಂದ ಆ ಕಡೆ ಇದ್ಬಿಡ್ರಿ ಅಂತ ಸೇತುವೆಯನ್ನು ಕತ್ತರಿಸಿಬಿಡ್ತಾನೆ ಮಧ್ಯದಲ್ಲಿ. ಎಲ್ಲ ಆಗಿದ್ದುಂಟು. ಏನು ಮಾಡಿ, ಅದೇನು ದೇವ್ರ ಇಚ್ಛಾ, ಬೇಡ ಅಂತ ತೆಗೆದಿಟ್ಟಾನೆ ಅಷ್ಟ. ಈಗ ಕಂಪೌಂಡ್ ಒಳಗೆ ಗೇಟ್ ಹಚ್ಕೊಂಡಿರ್ತಾರೆ ಕೆಲವರು, ಹೋಗ್ಲಿಕ್ಕೆ ಬರಲಿ ಅನುಕೂಲ ಆಗಲಿ. ಜಗಳ ಶುರುವಾತು ಬಾಡಿ ಕಟ್ಕೊಂಡ್ಬಿಡ್ತಾರೆ, ಒಂದು ಹೋದ ಕೆಲಸ ಇದ್ದಂಗಲ್ಲ ಅಷ್ಟ. ಒಂದು ಗೇಟ್ ಕಟ್ಟಿದ್ರಿ ಮತ್ತೆ ಯಾಕೆ ಕಂಪೌಂಡ್ ಕಟ್ಟಿದ್ರಿ ಅಂದರೆ, ಗೇಟ್ ಇದ್ದಾಗ ಬರೋರು ಹೋಗೋದು ಚಂದ ಇದು, ಕಂಪೌಂಡ್ ಯಾಕೆ ಕಟ್ಟಿದ್ರಿ ಅಂದರೆ ತಿಳ್ಕೊಡ್ರಿ ಅಷ್ಟ. ಅದಕ್ಕೆ ಮುಗಿದೋದ ಕಾರ್ಯಕ್ರಮ. ಹಿಂಗಾಗಿ ವಿಭೀಷಣ ಕೂಡ ಮಹಾಭಾರತದಲ್ಲಿ ಬಂದಾನ. ಫೋಟೋದಾಗ ಅವನು ಇದ್ದಾನೆ, ಲಾಸ್ಟಿಗಿದ್ದ. ಗೊತ್ತಾಗ್ತದೆ. ಯಾರೋ ಕೇಳಿದ್ರಂತೆ, ನಿಮ್ಮ ಅಪ್ಪ ಅಮ್ಮನ ಮದುವೆ ನೀ ಇದ್ದೀರೋ ಅಂತ ಯಾರೋ ಕೇಳಿದಂತೆ. ಹುಡುಗ ಪಾಸಾಡಿತ್ತು ಹುಡುಗ, ನಿಮ್ಮ ಅಪ್ಪ ಅಮ್ಮನ ಮದುವೆ ನೀ ಇದ್ರು. ಹೌದ್ರಿ ನಾನು ಇದ್ರಿ ಅಂತ ಹುಡುಗ ಬಿಡ್ಲಿಲ್ರಿ, ಅಲ್ಲೋ ಒಂದು ಫೋಟೋದಾಗ ಇಲ್ಲೇ ಇಲ್ಲಲ್ರಿ, ಕಂಬದಿಂದ ನಡ್ಕೊಂಡಿದ್ರಿ ಅಂತ ಹೇಳಿ. ಆ ಹುಡುಗ ಏನು ಕೇಳೋದಿಲ್ಲ. ಸರಿ, ವಿಭೀಷಣ ಇದ್ದಾನ. ಇನ್ನು ರಾಮಾಜ್ಞೆಯ ಜಾಂಬುವಂತರ ಕಥೆ. ರಾಮಾಜ್ಞೆಯ ಜಾಂಬವಂಶ್ಚ ನ್ಯವಸ ಪೃಥಿವೀತಲಂ ಉತ್ಪತ್ತ್ಯರ್ಥಂ ಜಾಂಬವತ್ಯಾಹ ತದರ್ಥಂ ಸುತಪಶ್ಚರನ್ ಜಾಂಬವಾಂಚ. ಜಾಂಬವಂತನಾದರೂ ರಾಮಾಜ್ಞೆಯ ರಾಮನ ಆದೇಶದಂತೆ ಜಾಂಬವತ್ಯಾಹ ಉತ್ಪತ್ತ್ಯರ್ಥಂ, ನೆನಪಿಟ್ಕೊಳ್ರಿ, ಜಾಂಬವತಿ ಹುಟ್ಟಬೇಕು ಅನ್ನುವ ಉದ್ದೇಶಕ್ಕಾಗಿ. ಭಾರಿ ಮಹತ್ವದನ. ಮತ್ತೆ ಜಾಂಬವತಿ ಅವತಾರ ಆಗ್ಬೇಕಲ್ಲ ಇನ್ನು, ಯಾಕೆ? ಕೃಷ್ಣ ಹೆಂಡತಿ ಆಗ್ಬೇಕು. ಜಾಂಬವಂತನ ಮಗಳು ನೋಡ್ರಿ, ಉತ್ಪತ್ತ್ಯರ್ಥಂ ಜಾಂಬವಂತ್ಯ ತದರ್ಥಂ ಸುತಪಶ್ಚರನ್. ಭಾರೀ ತಪಸ್ಸು ಮಾಡಿದ್ನಂತ ಜಾಂಬವತಿ ಉತ್ಪತ್ತಿಗಾಗಿ. ತದರ್ಥಂ ಸುತಪಃ ಚರನ್ ಪೃಥ್ವೀ ತಲೆ ನೆವಸತ್, ತಪಸ್ಸು ಮಾಡ್ತಾ ಇದ್ದಾನ. ಈ ಪುರಾಣಗಳಲ್ಲಿ ನಮ್ಗೆ ಯಾಕೋ ಇವನ್ನೆಲ್ಲ ಓದ್ತಾ ಇರುವಾಗ ಏನು ಅನಿಸ್ತದೆ ಗೊತ್ತೇನ್ರಿ? ಶ್ರೀಮದ್ ಆಚಾರ್ಯರಾಗಲಿ ಅಥವಾ ಭಾಗವತ ಆಗಲಿ ಮಹಾಭಾರತ ಆಗಲಿ, ಹಿಂದಿನವರು ಎಲ್ಲರೂ ಕೂಡ ತಪಸ್ಸು ಮಾಡಿ ಪಡೆದರು, ತಪಸ್ಸು ಮಾಡಿ ಪಡೆದರು, ತಪಸ್ಸು ಮಾಡಿ ಪಡೆದರು. ಅಂದ್ರೆ ಯೋಗ್ಯ ಸಂತಾನ ಅಂತನ್ನುವುದಾಗಬೇಕಾಗಿದ್ರೆ ಪುಣ್ಯವೇ ಇಲ್ಲದೆ ಸಂತಾನವನ್ನು ಪಡೆದ್ರೆ ಅದು ಯೋಗ್ಯ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನೋ ಆಯ್ತು, ಲಗ್ನ ಆಯಿತು, ವರ್ಷಗಳ ಮಕ್ಕಳು ಹಡಿದ್ರು, ಮುಗಿದೋತು. ಸರಿ, ಪುಣ್ಯ ಎಲ್ಲಿದೆ ಯೋಗ್ಯ ಸಂತಾನ ಆಗಬೇಕು ಅಂತ?
ಜಾಂಬುವಂತನಂಥ ವ್ಯಕ್ತಿ ಕೃಷ್ಣನಿಗೆ ನಾನು ಮಾವನಾಗಬೇಕು, ನನಗೊಬ್ಬಳು ಮಗಳು ಜಾಂಬವತಿ ಅಂತ ಹುಟ್ಟಬೇಕು ಅನ್ನೋದಕ್ಕೆ ಎಷ್ಟು ದೀರ್ಘಕಾಲ, ರಾಮಾವತಾರ ಮುಗಿದಾಗಿನಿಂದ ಕೃಷ್ಣಾವತಾರ ಆಗೋವರೆಗೂ ಕೃಷ್ಣ ಲಗ್ನ ಮಾಡಿಕೊಳ್ಳಿಕ್ಕೆ ಬರೋ ಅಷ್ಟೊತ್ತಿಗೆ ಜಾಂಬವತಿ ಅಷ್ಟು ವಯಸ್ಸಿನವಳಾಗೋ ತನಕ ತಪಸ್ ಮಾಡ. ಒಬ್ಬ ಮಗ ಹುಟ್ಟಿದ ಮುಂದೆ ಜಾಂಬವಂತನಿಗೆ, ಮಗಳಷ್ಟ ಅಲ್ಲ ಜಾಂಬವತಿಗೆ ಒಬ್ಬ ತಮ್ಮ ಇದ್ದ. ಆ ಜಾಂಬವಂತ ಆ ಹುಡುಗ ಇಬ್ರು ಇವತ್ತಿಗೂ ಕಲಿಯುಗದಲ್ಲಿ ಇದ್ದಾರಂತ ಶ್ರೀಮದಾಚಾರ್ಯ. ಹನುಮಂತ ಇದ್ದಾನ, ಜಾಂಬವಂತ ಇದ್ದಾನ, ಅವ್ರು ಹೋಗಿಲ್ಲ. ಯಾಕೆ? ಅವ್ರದ್ದು ಇನ್ನೂ ಕೆಲಸದ, ದೇವ್ರು ಉಳಿಸ್ಯಾನ, ಏನೋ ಕೆಲಸ ಇರ್ತದೆ, ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಸುತಪಶ್ಚರನ್ ಜಾಂಬವಂತ ಉಳಿದ್ಬಿಟ್ಟ. ಇನ್ನು 115ನೇದ್ದು ಮತ್ತು 116ನೇದ್ರಲ್ಲಿ ಬಹಳ 3 ಶ್ಲೋಕ, 115, 16, 17, ಈ 3 ಶ್ಲೋಕಗಳಲ್ಲಿ ಒಂದು ಘಟ್ಟವನ್ನು ತಗೊಳ್ತಾರೆ. ಮತ್ತೆ ರಾಮಚಂದ್ರ ಮೇಲೆ ಹೊರಟ, ತನ್ನ ಲೋಕಕ್ಕೆ ಹೊರಟ ಅಂತ ಹೇಳಿದ್ರಿ. ಹೆಂಗೆ ಹೋದ, ಏನಾತು ಅಂತ ಕೇಳಿದ್ರೆ, ಒಂದು ರೂಪದಲ್ಲ 3 ರೂಪದಲ್ಲಿ ರಾಮಚಂದ್ರ ಹೋದ ಅಂತ ಹೇಳ್ತಾರೆ. ಕೃಷ್ಣಾವತಾರವನ್ನು ಮುಗಿಸಿಕೊಂಡು ಕೃಷ್ಣ ಮೇಲೆ ಹೋಗುವಾಗ 5 ರೂಪಗಳು, ರಾಮಾವತಾರದಲ್ಲಿ 3 ರೂಪಗಳು, ಬಹಳ ಮಹತ್ವದ. ಹಂಗ ಮತ್ಸ್ಯಾವತಾರದ್ದಿಲ್ಲ, ಕೂರ್ಮಾವತಾರದ್ದಿಲ್ಲ, ನರಸಿಂಹವರಾಹ ಅವತಾರಗಳಿಲ್ಲ, ವಾಮನ ಭಾರ್ಗವ ಇಲ್ಲ. ಕೃಷ್ಣರಾಮಗಳಲ್ಲಿ ಮಾತ್ರ ಈ ಭಾಗ ಉಂಟು. ರಾಮಾವತಾರದಲ್ಲಿ 3 ರೂಪಗಳು, ಕೃಷ್ಣಾವತಾರದಲ್ಲಿ 5 ರೂಪಗಳು. ಅಂದ್ರೆ ಕೃಷ್ಣ ಮೇಲೆ ಹೊರಟಿದ್ದಾನೆ, 5 ಕೃಷ್ಣ ಆಗ್ಬಿಟ್ಟ ಇದ್ದಕ್ಕಿದ್ದಂತೆ, ಒಂದೊಂದು ಆಯಿತು. ಹಂಗ ರಾಮ ಮೇಲೆ ಹೊರಟಿದ್ದಾನೆ, 3 ರಾಮರೂಪಗಳು ಬಂದು ಹೊರಗಡೆಯಿಂದ ಒಂದೊಂದು ಸ್ಥಳಕ್ಕೆ ಹೋದವು. ಅದೆಲ್ಲಿ ಹೋದವು ಅಂತ ಹೇಳ್ತಾರೆ. ಅಥೋ ರಘೂಣಾಂ ಪ್ರವರ ಸುರಾರ್ಚಿತಃ ಸ್ವಯೈಕತನ್ವಾನ್ಯವಸತ್ಸುರಾಲಯೇ ದ್ವಿತೀಯ ಬ್ರಹ್ಮ ಸದಸ್ಯಧೀಶ್ವರಸ್ತೇನಾರ್ಚಿತೋಥ ಪರಯಾ ನಿಜಾಲಯೇ. 3 ಹೇಳ್ಬಿಟ್ರು. ಅಥೋ ಅನಂತರದಲ್ಲಿ ರಘೂಣಾಂ ಪ್ರವರಃ ರಾಮಚಂದ್ರನು ಸುರಾರ್ಚಿತ ದೇವತೆಗಳಿಂದ ಪೂಜಿತನಾಗಿ ಸ್ವಯಾ ಏಕತನ್ವ ತನ್ನ ಒಂದು ರೂಪದಿಂದ ನ್ಯವಸತ್ ಸುರಾಲಯೇ ಸ್ವರ್ಗದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಂದ್ರೆ ನಾವೇನು ತಿಳ್ಕೋಬೇಕು, ರಾಮಚಂದ್ರನ ಒಂದು ರೂಪ ಇವತ್ತಿಗೂ ಸ್ವರ್ಗದಲ್ಲಿ ದೇವತೆಗಳಿಂದ ನಿತ್ಯ ಪೂಜೆಗೆ ಒಳಗಾಗುತ್ತದೆ. ಅಲ್ಲಿದ್ದ ದೇವತೆಗಳೆಲ್ಲ ಭಾಗ್ಯವಂತರು. ಸ್ವರ್ಗದಲ್ಲಿ ದಿವಸ ರಾಮನ ದರ್ಶನ. ನಾವು ಅಂತೀವಲ್ಲ, ಅಯೋಧ್ಯೆ ಆಗಿದ್ದವರೆಲ್ಲ ಪುಣ್ಯವಂತರಪ್ಪ, ದಿವಸ ರಾಮನ ದರ್ಶನ ತಗೋತಾರೆ, ಹೋಗ್ಲಿ ಬಿಡ್ಲಿ ಹೇಳೋದಂತ ಹೇಳ್ತೀವೋ ಇಲ್ಲೋ, ಹಾಗೆ ಭಾಗ್ಯವಂತ. ದ್ವಿತೀಯ 2ನೇ ದೇಹದಿಂದ ಬ್ರಹ್ಮ ಸದಸಿ ಅಧೀಶ್ವರ, ಬ್ರಹ್ಮದೇವರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಬ್ರಹ್ಮ ಸದಸಿ ಅಧೀಶ್ವರ ಅಂದ್ರೆ ಬ್ರಹ್ಮದೇವರ ಮನೆಯಾಗ ರಾಮಂದು 2ನೇ ರೂಪ ರೀ. ಬ್ರಹ್ಮದೇವರು ದೇವ್ರಿಗೊಂದು ಅಪ್ಲಿಕೇಶನ್ ಹಾಕ್ಯಾರಂತ. ಏನು ಅಪ್ಲಿಕೇಶನ್ ಹಾಕ್ಯಾರ? ಸ್ವಾಮಿ, ನೀ ಎಷ್ಟೆಷ್ಟು ಅವತಾರ ತಾಳತಿ ಎಲ್ಲ ಒಂದೊಂದು ಪ್ರತಿಮಾ ನಮ್ಮ ಮನ್ಯಾಗ ಪೂಜೆಗೆ ಬೇಕು. ಕೃಷ್ಣಾವತಾರ ತಗೊಂಡ್ರೆ ನಮ್ಮ ಮನ್ಯಾಗ ಒಂದು, ರಾಮಾವತಾರ ತಗೊಂಡ್ರೆ ನಮ್ಮ ಮನ್ಯಾಗ ಒಂದು, ಮತ್ಸ್ಯಾವತಾರ ನಮ್ಮ ಮನ್ಯಾಗ ಒಂದು, ಏನೇ ತಗೋ ಬ್ರಹ್ಮದೇವರ ಮನ್ಯಾಗ ಒಂದು ರೂಪ ಇರಲೇಬೇಕು ಭಗವಂತನಂತ. ಯಾಕೆ? ಸಕಲ ರೂಪಗಳನ್ನು ನಿತ್ಯದಲ್ಲೂ ಪೂಜೆ ಮಾಡುವಂತಹ ದೊಡ್ಡ ಯೋಗ್ಯತೆ. ನಾವು ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಶಾಲಿಗ್ರಾಮ ಹೆಚ್ಚಾದರೆ ಪೆಟ್ಟಿಯಾಗಿ ತುಂಬಿಟ್ಬಿಡ್ತೀವಿ. ಒಂದ ಶಾಲಿಗ್ರಾಮ, ಒಂದು ಚಕ್ರ ಹಾಕಿ ತೀರ್ಥಕ್ಕೆ ಎಷ್ಟು ಬೇಕ್ರಿ ಆಚಾರ ಅಂತ ಕೇಳ್ತಾರೆ. ಪೂಜಾ ಮಾಡಿ ತೀರ್ಥ ತಗೊಳ್ಳೋದಲ್ಲ, ತೀರ್ಥಕ್ಕೆ ಎಷ್ಟು ಬೇಕು ಹೇಳಿದ್ರೆ ಅಷ್ಟೇ ಇಟ್ಕೊಳ್ತೀವಿ ಅಂತ ತಿಳ್ಕೊಂಡು 2 ಚಕ್ರ ಹಾಕಿದ, 2 ಸುದರ್ಶನ, 1 ಶಾಲಿಗ್ರಾಮ ಮತ್ತು 1 ವಿಷ್ಣುಪಾದ ಆತ, ಒಂದು 2 ಕೃಷ್ಣನ ಮೂರ್ತಿ ಹೇಳ್ಯಾರ, 2 ಕೃಷ್ಣನ ಮೂರ್ತಿ, 1 ಕಲಾಸ್ ಇಷ್ಟಾದ ತೀರ್ಥ ಆಗ್ತದೆ. ತೀರ್ಥಕ್ಕೆ ಎಷ್ಟು ಬೇಕು ಅಷ್ಟು ದೇವರು ಅಂತ. ಹಂಗಲ್ರಿ, ದೇವ್ರ ಪೂಜಾ ಶ್ರದ್ಧೆಯಿಂದ ಮಾಡಿ ಅದರಿಂದ ಬಂದು ತೀರ್ಥ ತಗೋಬೇಕು. ನಾವೆಲ್ಲ ಪ್ರತಿಮಾಗಳಿರಬೇಕು, ದೇವರ ಪೂಜೆ ಮಾಡಬೇಕು. ಬ್ರಹ್ಮದೇವ್ರಿಗೆ ಎಷ್ಟು ಪೂಜಾಕ್ಕೆ ಸಂತೋಷ ಅಂದರೆ ಎಲ್ಲ ಪ್ರತಿಮಾ ಇಟ್ಕೊಂಡು ಪೂಜೆ ಮಾಡಬೇಕು. ಅಷ್ಟು ಪುರುಷೋತ್ತಿರ್ತದಿಲ್ಲ ಅಂದ್ರೆ ಅವ್ರಿಗೇನು ಬೇರೆ ಕೆಲಸನೇ ಇಲ್ಲರಿ. ಅವರಿಗೆ ಕುಚ್ಚು ಕಾಮಿನೇ ಇವನೇ, ಬೇರೆ ಕೆಲಸನೇ ಇಲ್ಲ. ದೇವರ ಪೂಜೆ ಮಾಡೋದೇ ಒಂದು ಉದ್ದೇಶ. ಅದಕ್ಕೆ ತೇನಾರ್ಚಿತ ಅಥಾಪರ ನಿಜಾಲಯ, ನಿಜಾಲಯ 3ನೇ ರೂಪ ಎಲ್ಲಿ ಹೋಯಿತು ಅಂದರೆ ತನ್ನ ಮೂಲ ರೂಪದಲ್ಲಿ, ಅಂದರೆ ತನ್ನ ಮನೆಗೆ ಹೋಗ್ಬಿಡ್ತು. ಅಲ್ಲೆಲ್ಲಿ ವೈಕುಂಠಕ್ಕೆ ಹೋಗ್ಬೇಕಾಗಿತ್ತು ಆ ವೈಕುಂಠ, ಅಥವಾ ಶ್ವೇತದ್ವೀಪಕ್ಕೆ ಹೋಗ್ಬೇಕಾಗಿತ್ತು ಶ್ವೇತದ್ವೀಪ ಹೋಗ್ಬಿಡ್ತು. ಶ್ವೇತದ್ವೀಪದಲ್ಲಿ ಉಳ್ಕೊಂತು. ಇನ್ನು ನೋಡ್ರಿ, ಅಥೋ ರಘೂಣಾಂ ಪ್ರವರ ಸುರಾರ್ಚಿತಃ ಸ್ವೈಕತನ್ವಾ ನ್ಯವಸತ್ಸುರಾಲಯೇ ದ್ವಿತೀಯ ಬ್ರಹ್ಮ ಸದಸ್ಯಧೀಶ್ವರಸ್ತೇನಾರ್ಚಿತೋಥ ಪರಯಾ ನಿಜಾಲಯೇ. 116ನೇದ್ದು ತೃತೀಯ ರೂಪೇಣ ನಿಜಂ ಪದಂ ಪ್ರಭುಂ ಪ್ರಜಂತಂ. 3ನೇ ರೂಪ ಯಾವಾಗ ಶ್ವೇತದ್ವೀಪದಲ್ಲಿ ಹೊರಟಿತ್ತೋ ಅಲ್ಲಿವರೆಗೆ ದೇವತಾ ಅನುಗಮ್ಯ, ದೇವತೆಗಳು ಹಿಂದೆ ಕೈ ಜೋಡಿಸ್ಕೊಂಡು ಹೋದ್ರು. ಅಗಮ್ಯ ಮರ್ಯಾದ ಮುಪೇತ್ಯ ಚಕ್ರಮಾತ ವಿಲೋಕಯಂತೋ ಅತಿ ವಿದೂರತೋಸ್ತುವನ್
ಶ್ವೇತದ್ವೀಪದಲ್ಲವರು ಯಾರಿಗೂ ಪ್ರವೇಶವಿಲ್ಲ, ದೇವತೆಗಳಿಗೇ ಪ್ರವೇಶ ಇಲ್ಲ. ಯಾರು ಕಂಡ್ಕೊಂಡ್ರು ಹೋಗ್ತಾರನು? ದೂರ ಅಲ್ಲಿ ರಾಮ ಕಾಣಿಸ್ತಿದ್ದಾನೆ, ಇದು ಶ್ವೇತದ್ವೀಪ, ಇಲ್ಲಿ ನಿಂತ್ಕೊಂಡ್ರು ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಲೋಕಯಂತಹ ಅತಿ ವಿದೂರತಃ, ದೂರದಿಂದ ರಾಮನ ದರ್ಶನ ಮಾಡಿಕೊಂಡು ಸ್ತೋತ್ರ ಮಾಡಿಬಿಟ್ರು. 117ನೇದ್ದು. ಬ್ರಹ್ಮ ಮರುನ್ಮಾರುತ ಸೂನುರೀಶಃ ಶೇಷೋ ಗರುತ್ಮಾನ್ ಹರಿಜಕ್ಷಕ್ರಕಾದ್ಯಾಃ ಕ್ರಮಾದನುವೃಜ್ಯತು ರಾಘವಸ್ಯ ಶಿರಸ್ಯಥಾಜ್ಞಾಂ ಪ್ರಣಿದಾಯ ನಿರ್ಯಯುಃ. ರಾಮ ಅಲ್ಲಿಂದಲೇ ಕೈ ಮಾಡಿದ, ನೀವು ಹೊರಡ್ರಿ ಇನ್ನ ಅಂತ ತಿಳ್ಕೊಂಡು ಹೇಳಿದ. ಎಲ್ಲರೂ ಹೊರಟು ಬಿಟ್ರು. ಬ್ರಹ್ಮದೇವರು, ಮರುತ ವಾಯುದೇವರು, ಮಾರುತ ಸೂನುಹು ಹನುಮಂತ ದೇವರು, ಅವರು ರಿಟರ್ನು ಹೋಗಂತ ಹೇಳ್ಬಿಟ್ಟ ದೇವರು, ರಾಮದೇವರು ಹೋಗಿ ಅಂತ ತಿಳ್ಕೊಂಡು ಹೇಳಿ ಹೊರಟು ಬಿಟ್ರು. ಈಶಃ ರುದ್ರದೇವರು, ಶೇಷದೇವರು, ಗರುತ್ಮಾನ್ ಗರುಡ, ಹರಿಜಃ ಮನ್ಮಥ, ಶಕ್ರಕಾದ್ಯಾಹ ಇಂದ್ರದೇವರೇ ಮೊದಲಾದವರು ಕ್ರಮವಾಗಿ ಅನುಸರಿಸಿಕೊಂಡು ರಾಘವಸ್ಯ ಆಜ್ಞಾಂ ರಾಮದೇವರ ಆಜ್ಞೆಯನ್ನು ಶಿರಸಿ ಪ್ರಣಿಧಾಯ ತಲೆ ಮೇಲೆ ಹೊತ್ತುಕೊಂಡು ನಿರ್ಯಯುಹು ಹಿಂತಿರುಗಿ ಬಂದ್ಬಿಟ್ರು, ರಿಟರ್ನ್ ಹೋಗ್ಬಿಟ್ರು. ಇನ್ನು ಹನುಮಂತ ದೇವರ ಬಗ್ಗೆ ಒಂದು ವಿಶೇಷ ಚರಿತ್ರೆ ಮತ್ತೆ ಬಹಳ ಚಂದದ. ಏನದದು? ಹನುಮಂತ ದೇವರ ಚರಿತ್ರೆ ಮುಂದೊಂದು 4 ಶ್ಲೋಕದಲ್ಲಿ ಹೊಸ ಆದ ಕಥೆ ಹೇಳ್ತಾರೆ, ನಾವು ಕೇಳದೆ ಇದ್ದ ಕಥೆ. ಸ್ವಂ ಚ ಸರ್ವೇ ಸದನಂ ಸುರಾಯಯುಹು ಪುರಂದರಾದ್ಯಶ್ಚ ವಿರಿಂಚ ಪೂರ್ವಕಾಃ ಮರುತ್ಸುತೋಥೋ ಬದರೀಮವಾಪ್ಯ ನಾರಾಯಣಸ್ಯೈವ ಪದಂ ಶಿಷೇವೆ. ಹನುಮಂತ ದೇವರು ಅಲ್ಲಿಂದ ರಿಟರ್ನ್ ಬಂದು ಮತ್ತೆ ಕಿಂಪುರುಷ ಇದಕ್ಕೆ ಕಿಷ್ಕಿಂದೆಗೆ ಹೋಗಲಿಲ್ಲ. ಎಲ್ಲಿ ಹೋದರು? ಬದರಿಗೆ ಬಂದುಬಿಟ್ರು. ಬದರಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ವಂ ಚ ಸರ್ವೇ ಸದನಂ ಸುರಾಯಯುಹು, ಸುರಾಹ ಇತರ ದೇವತೆಗಳು ಸ್ವಂ ಸದನಂ ಯಯುಹು ತಮ್ಮ ಮನೆಗಳಿಗೆ ಹೋಗ್ಬಿಟ್ರು. ಯಾರ್ಯಾರು? ವಿರಿಂಚ ಪೂರ್ವಾಹ ಪುರಂದರಾದ್ಯಾಹ, ಬ್ರಹ್ಮದೇವರ ಮೊದಲುಗೊಂಡು ಇಂದ್ರದೇವರವರೆಗೆ ತಮ್ಮ ಮನೆಗೆ ಹೋದವರವರು. ಮರುತ್ಸುತಃ ವಾಯುದೇವರ ಹನುಮಪ್ಪ ಏನಾಗ್ಯಾರ ಅಂದ್ರೆ ಬದರೀಮವಾಪ್ಯ, ಬದರಿ ಕ್ಷೇತ್ರಕ್ಕೆ ಬಂದರು. ನಾರಾಯಣಸ್ಯೈವ ಪದಂ ಶಿಷೇವೆ, ಆ ಬದರಿ ನಾರಾಯಣ ಸೇವಾ ಮಾಡಿಕೊಂಡು ಅಲ್ಲೇ ಇದ್ದು ಬಿಟ್ರು. ಇವತ್ತಿಗೂ ಬದರಿ ಕ್ಷೇತ್ರದಲ್ಲಿ ಹನುಮಂತ ದೇವರಿದ್ದಾರೆ. ಬರೇ ಬದರಿ ಕ್ಷೇತ್ರ ಅಲ್ಲ, ಮುಂದೆ ಹೇಳ್ತಾರೆ ಎಲ್ಲೆಲ್ಲಿ ದೇವರ ಲೋಕ, ದೇವರ ಗುಡಿ, ದೇವರ ಮನೆ, ಅಲ್ಲೆಲ್ಲ ಕಡೆ ಹನುಮಂತ ಒಂದೊಂದು ರೂಪ, ಮತ್ತೆ ಒಂದೇ ರೂಪ ಅಲ್ಲ, ಒಂದೊಂದು ರೂಪಗಳಿಂದ. ನಾರಾಯಣಸ್ಯೈವ ಪದಂ ಶಿಷೇವೆ. ಸರಿ, ಇನ್ನು ಮತ್ತೇನಾಯಿತು ಅಂತ ಕೇಳಿದ್ರೆ, ಆ ಬದರಿ ಕ್ಷೇತ್ರದಲ್ಲಿ ಏನು ಮಾಡ್ತಿದ್ರು? ಕುತ್ಕೊಂಡು ನಾರಾಯಣ ಸೇವಾ ಮಾಡ್ತಿದ್ರು. ಅಂದ್ರೆ ಹೆಂಗೆ ಸೇವಾ ಮಾಡ್ತಿರಪ್ಪ ನಾರಾಯಣಂದು? ಏನೋ ಸ್ನಾನಕ್ಕೆ ಹಾಕೋದು, ಅಡಿಗೆ ಮಾಡೋದು, ಊಟಕ್ಕೆ ಹಾಕೋದು, ಇವೇ ಕೆಲಸ ಏನು ಅಂತಂದ್ರೆ ಮತ್ತೆ ಹೇಳ್ತಾರೆ. ಆ ಬದರಿ ಕ್ಷೇತ್ರಕ್ಕೆ ನಮ್ಮ ಆಚಾರ ಹೋಗ್ಯಾರ ನೋಡ್ರಿ, ಶ್ರೀಮದ್ ಆಚಾರ. ಬೇರೆಯವ್ರು ನಾವು ಹೇಳೋದಿಲ್ಲ, ನಮ್ಗೆ ಬೇರೆಯವ್ರ ಪ್ರಸಂಗ ಇಲ್ಲ ಅದರಿಂದ ಹೇಳ್ತೀವಿ ನಾವು. ನಮ್ಮ ಆಚಾರ್ಯರು ಶ್ರೀಮದ್ ಆಚಾರ್ಯ ಹೋದರು. ಯಾವ ಬದರಿ ಕ್ಷೇತ್ರದಲ್ಲಿ ಹನುಮದ್ ರೂಪದಲ್ಲಿದ್ದು ಸೇವಾ ಮಾಡ್ಯಾರೋ ಅದೇ ಬದರಿ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯ 48 ದಿವಸ ಉಪವಾಸ, 48 ದಿವಸ ಉಪವಾಸ, ಮೌನವ್ರತ ಎರಡೂ, ಕಾಷ್ಟ ಮೌನ ಮತ್ತು ಉಪವಾಸ ಎರಡೂ ಮಾಡಿಬಿಟ್ಟು ಆ ಪುಣ್ಯದ ಪ್ರಭಾವದಿಂದ ಮತ್ತೆ ವ್ಯಾಸಾಶ್ರಮಕ್ಕೆ ನಾರಾಯಣಾಶ್ರಮಕ್ಕೆ ಹೋಗ್ಯಾರ ಮುಂದೆ. ಏನು ದೊಡ್ಡ ವಿಷಯ. ಮರುತ್ಸುತೋಥೋ ಬದರೀಮವಾಪ್ಯ ನಾರಾಯಣಸ್ಯೈವ ಪದಂ ಶಿಷೇವೆ. ಸಮಸ್ತ ಶಾಸ್ತ್ರೋದ್ಭರಿತಂ ಹರೇರ್ಮಚೋ ಮುದಾ ತದಾ ಶ್ರೋತ್ರಪುಟೇನ ಸಂಭರನ್ ವದಂಶ್ಚ ತತ್ವಂ ವಿಭುಧರ್ಷಭಾಣಾಂ ಸದಾ ಮುನೀನಂಚ ಸುಖಂ ಹ್ಯುವಾಸ. ಅಲ್ಲಿ ಸಮಸ್ತ ಶಾಸ್ತ್ರೋದ್ಭರಿತಂ ಹರೇಹೇ ವಚಃ, ಆ ಭಗವಂತನ ಮಾತು, ನಾರಾಯಣ ರೂಪದ ಪರಮಾತ್ಮನ ಮಾತುಗಳು ಎಂಥದ್ದು? ಸಮಸ್ತ ಶಾಸ್ತ್ರೋದ್ಭರಿತ. ಭಗವಂತ ಮಾತನಾಡುವಾಗ ಶಾಸ್ತ್ರದಲ್ಲಿ ಹೇಳಲಾದ ವಿಷಯಗಳನ್ನಷ್ಟೇ ಮಾತಾಡ್ತಿರ್ತಾನ, ಅವ್ನು ಬೇರೆ ಮಾತಾಡಬೇಕು ಅಂತಿಲ್ಲ. ಶಾಸ್ತ್ರದ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಮುದಾತದ ಶ್ರೋತ್ರಪುಟೇನ ಸಂಬರನ್, ಆ ಹನುಮಂತ ದೇವರು ಕಿವಿಗಳನ್ನು ತುಂಬಿಸಿಕೊಳ್ತಿದ್ರು. ದೇವರೇ ಹೇಳ್ತಿದ್ರ, ಬೇರೆಯವರಲ್ಲ. ಸ್ವತಃ ನಾರಾಯಣ ದೇವರು ಅಲ್ಲಿದ್ದು, ಅಥವಾ ಮುಂದೆ ಕಾಲಾಂತರದಲ್ಲಿ ವೇದವ್ಯಾಸ ದೇವರು ಬಂದು ವೇದವ್ಯಾಸ ದೇವರು ಹೇಳಿದ್ದನ್ನು ಕೇಳ್ತಾ ಇದ್ದಾರಲ್ಲಿ. ವದಂಶ್ಚ ತತ್ವಂ ವಿಭುಧರ್ಷಭಾಣಂ, ತಾವು ಕೇಳಿದ ಮೇಲೆ ಮುಂದೆ ಟ್ಯೂಷನಿಗೆ ಬರ್ತಿರಂತ ಕೆಲವು ಹುಡುಗರು. ಯಾರು ಹುಡುಗರು? ದೇವತೆಗಳೆಲ್ಲ ಬರ್ತಿದ್ರಂತೆ, ಮುನಿಗಳ ಬರ್ತಿದ್ರಂತೆ. ಅವರಿಗೆ ಟ್ಯೂಷನ್ ತಗೋತಿರಂತೆ ಹನುಮಂತ ದೇವರು. ತಾವು ಭಗವಂತನಿಂದ ಕೇಳಿಬಿಟ್ಟು ದೇವತೆಗಳಿಗೆ, ಋಷಿಗಳಿಗೆ ಅದೇ ತತ್ವಗಳನ್ನು ಉಪದೇಶ ಮಾಡ್ತಾ ಇದ್ರು. ವದಂಶ್ಚ ತತ್ವಂ ವಿಭುಧರ್ಷಭಾಣಾಂ ಸದಾ ಮುನೀನಂಚ ಸುಖಂ ಹ್ಯುವಾಸ. ಹಿಂಗೆ ಆನಂದದಿಂದ ವಾಸ ಮಾಡ್ತಾ ಇದ್ರು. ಬದಲಿರೋ ಕಷ್ಟ ಇದ್ರೇನು ಅಂದರೆ 120ನೇ ಶ್ಲೋಕ. ರಾಮಾಜ್ಞೆಯ ಕಿಂ ಪುರುಷೇಷು ರಾಜ್ಯಂ ಚಕಾರ ರೂಪೇಣ ತಥಾ ಪರೇಣ ರೂಪೈಸ್ತಥಾನ್ಯೈಶ್ಚ ಸಮಸ್ತ ಸದ್ಮನ್ಯುವಾಸ ವಿಷ್ಣು ಸತತಂ ಯಥೇಷ್ಟಂ. ರಾಮಾಜ್ಞೆಯ, ರಾಮದೇವರ ಆದೇಶದಂತೆ
ಕಿಂಪುರುಷೇಶು, ಕಿಂಪುರುಷ ಅಂತ ಒಂದು ಭಾಗ, ಭೂಭಾಗ, ಅದು ಕಿಷ್ಕಿಂಧ ಅಲ್ಲ, ಕಿಂಪುರುಷ ಅಂತ ಒಂದು ಬೇರೆ ಭಾಗ. ಅಲ್ಲಿ ರಾಜ್ಯಂ ಚಕಾರ, ಹನುಮಂತ ದೇವರು ರಾಜ ಆಗ್ಯಾರ ಆ ಊರ್ನ್ಯಾಗ. ಇದರ ರೂಪ ಏನು ಅಂದ್ರೆ ಅಪರೇಣ ರೂಪೇಣ, ಮತ್ತೊಂದು ರೂಪ. ಹನುಮಂತ ದೇವರದ್ದು ಇನ್ನೊಂದು ರೂಪದಿಂದ ಎಲ್ಲಿದ್ದಾರವರು? ಕಿಂಪುರುಷ ಖಂಡದಲ್ಲಿ ಏನಾಗಿದ್ದಾರೆ? ರಾಜ ಹನುಮಾನ್, ಸೇವಕ ಹನುಮಾನ್ ಅಲ್ಲ, ರಾಜ ಹನುಮಾನಲ್ಲಿ. ರೂಪೈಸ್ತಥಾನ್ಯಿಶ್ಚ, ಇನ್ನು ಬೇರೆ ಬೇರೆ ರೂಪಗಳಿಂದ ವಿಷ್ಣೋ ಸಮಸ್ತ ಸದ್ಮನಿ ಉವಾಸ, ಭಗವಂತನ ಮನೆಗಳೂ ತೇನವ, ಲೋಕಗಳೂ ತೇನವ, ಅಲ್ಲಿ ಸತತಂ ಯಥೇಷ್ಟಂ, ಸದಾ ತಮ್ಮ ಸಂತೋಷಕ್ಕನುಗುಣವಾಗಿ ಇದ್ದ. ರಾಮದೇವರ ಅಪ್ಪಣೆಯಂತೆ ಕಿಂಪುರುಷ ಖಂಡದಲ್ಲಿ ಹನುಮಂತ ಇನ್ನೊಂದು ರೂಪದಿಂದ ರಾಜ್ಯವಾಳ್ತಾ ಇದ್ದಾನೆ. ಹಾಗೆ ಅನೇಕ ಹನುಮದ್ ರೂಪಗಳಿಂದ ನಾರಾಯಣನ ಸಮಸ್ತ ಮಂದಿರಗಳಲ್ಲಿ ತನ್ನ ಇಚ್ಛೆಯಂತೆ ನಿರಂತರವಾಗಿ ವಾಸ ಮಾಡ್ತಾ ಇದ್ದಾರೆ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಷ್ಟೇ ಅಲ್ಲ, ಎಲ್ಲೆಲ್ಲಿ ದೇವರಿದ್ದಾನೋ ಅಲ್ಲೆಲ್ಲ ಕಡೆಗೆ ಹನುಮಂತ ದೇವರು. ಸ್ವರ್ಗದಲ್ಲಿ ಒಂದು ರಾಮರೂಪದ ಅಂತ ಕೇಳಿದ್ವೋ ಇಲ್ಲೋ, ಬ್ರಹ್ಮದೇವರ ಮನೆಯಾಗ ಒಂದು ರಾಮರೂಪದ ಅಂತ ಕೇಳಿದ್ವೋ ಇಲ್ಲೋ, ಅಲ್ಲೂ ಇದ್ದಾರೆ ಹನುಮಂತ ದೇವರು. ರೈಟ್, ಮುಂದೆ 121. ಇತ್ತಂ ಸಗಾಯನ್ ಶತಕೋಟಿ ವಿಸ್ತರಂ ರಾಮಾಯಣಂ ಭಾರತ ಪಂಚರಾತ್ರಂ ವೇದಾಂಶ್ಚ ಸರ್ವಾನ್ ಸಹಿತ ಬ್ರಹ್ಮಸೂತ್ರಾನ್ ವ್ಯಾಚಕ್ಷಾಣೋ ನಿತ್ಯ ಸುಖೋದ್ಭರೋ ಭವೋತ್. ಈ ರೀತಿಯಾಗಿ ಹನುಮಂತ ದೇವರು ಬೇರೆ ಬೇರೆ ಪ್ರದೇಶಗಳಲ್ಲಿದ್ದರೂ ಸಹ ಗಾಯನ್, ಆ ಹನುಮಂತ ದೇವರು ಗಾನ ಮಾಡ್ತಾ ಇದ್ರು. ಏನು ಗಾನ ಮಾಡ್ತಾ ಇದ್ರು? ಶತಕೋಟಿ ವಿಸ್ತರಂ ರಾಮಾಯಣಂ, 100 ಕೋಟಿ ಶ್ಲೋಕ ಇರುವಂತಹ ರಾಮಾಯಣವನ್ನು, ಭಾರತಂ ಮಹಾಭಾರತವನ್ನು, ಪಂಚರಾತ್ರಂ ಪಂಚರಾತ್ರಾಗಮವನ್ನು ಗಾಯನ್ ಗಾನ ಮಾಡ್ತಾ ಇದ್ದಾರೆ. ಅಲ್ರಿ ಆಚಾರ, ರಾಮಾಯಣ ಗಾಯನ ಮಾಡ್ತಾರೆ ಅಂದ್ರೆ ಏನೋ ಹೂ ಅನ್ಬೋದು, ಮಹಾಭಾರತ ಗಾಯನ ಮಾಡ್ತಾರೆ ಅಂತಿರಲಿಲ್ಲ. ಇನ್ನು ಮಹಾಭಾರತ ಬರೆದಿದ್ದೇವೆ ವೇದವ್ಯಾಸದೇವರು. ಹನುಮಂತ ದೇವರ ಕಾಲಕ್ಕೆ ವೇದವ್ಯಾಸದೇವರು ಬರಬೇಕು. ಮುಂದೆ ಯಾವಾಗೋ ವ್ಯಾಸಾವತಾರ ಆಗ್ಯದ, ಮುಂದೆ ಯಾವಾಗೋ ಮಹಾಭಾರತ ಬರೆದಾರ ಅಂತಂದ್ರೆ ಅದಕ್ಕೆ ನಾವು ಏನು ತಪ್ಪು ತಿಳ್ಕೊಂಡಿದ್ದೀವಿ? ಶ್ರೀಮದಾಚಾರ್ಯ ವಾಕ್ಯ ಏನು ತಿಳಿಸ್ಲಿಕ್ಕತ್ತದ? ವ್ಯಾಸಾವತಾರಕ್ಕಿಂತಲೂ ಮೊದಲು ಒಂದು ಮಹಾಭಾರತ ಇತ್ತು. ಮಹಾಭಾರತ ಪ್ರತಿ ಬಾರಿ ನಡೆಯುವಂತಹ ಘಟನೆ ಇದು. ಪ್ರತಿ ಬ್ರಹ್ಮದೇವರ ದಿನದಲ್ಲಿ ನಡೆಯುವಂತಹದ್ದು. ಹಿಂದಿನ ಬ್ರಹ್ಮದೇವರ ದಿನದಲ್ಲಿ ನಡೆದಿರುವಂತಹ ಮಹಾಭಾರತವು, ಅಥವಾ ಹಿಂದೆ ನರಹರಿ ತೀರ್ಥ ಶ್ರೀಪಾದಂಗಳವರು ಒಂದು ಮಾತು ಬರೀತಾರೆ, ಕಪಿಲ ರೂಪದಿಂದಲೂ ಭಗವಂತ ಮಹಾಭಾರತ ಬರೆದಿದ್ದಾನೆ ಅಂತ ಹೇಳಿದ್ದಾರೆ. ವ್ಯಾಸ ರೂಪದಿಂದ ಅಲ್ಲ, ಅದು ಬರೆದದ್ದು ಮುಂದೆ. ಕಪಿಲ ನಾಮಕನಾಗಿ ಭಗವಂತನಿದ್ದಾಗ ಒಂದು ಮಹಾಭಾರತ ಬರೆದಿದ್ದಾರೆ. ಆ ಮಹಾಭಾರತ ಸ್ವಯಂಭೂ ಮನ್ವಂತರದ್ದು. ರಾಮದೇವರು ಈಗ ತ್ರೇತಾಯುಗದಲ್ಲಿ 24ನೇ ತ್ರೇತಾಯುಗದಲ್ಲಿ ಇದ್ದವರು. ಇದು ಮಹಾಭಾರತ ವೇದವ್ಯಾಸದೇವರು 28ನೇ ದ್ವಾಪರಯುಗದಲ್ಲಿ ಮಹಾಭಾರತ ಬರೆದದ್ದು. ತತ್ಪೂರ್ವದಲ್ಲಿ ಸ್ವಯಂಭೂ ಮನ್ವಂತರದಲ್ಲಿ ಬರೆದಿರುವಂತಹ ಮಹಾಭಾರತ ಇದ್ದೇ ಇತ್ತು, ಏನು ಹೋಗಿದ್ದಿಲ್ಲ. ಅದನ್ನು ಓದ್ಕೋತಿದ್ರು ಅಂತ ಹೇಳಬೇಕು. ಬಹಳ ಆಶ್ಚರ್ಯ ಏನು ಗೊತ್ತೇ, ನಮ್ಗೆ ಇನ್ನೂ ಕೆಲವರು ಗೊತ್ತಿಲ್ಲ. ವೇದವ್ಯಾಸ ದೇವರು ಭಗವಂತ ಸರ್ವಜ್ಞ ಸ್ವಶಕ್ತಿಯಿಂದ ಬರೀತಾನೆ, ವಿವಾದವೇ ಇಲ್ಲ. ವೇದವ್ಯಾಸ ದೇವರ ಕಾಲದಲ್ಲಿ, ವೇದವ್ಯಾಸ ದೇವರಿಗಿಂತಲೂ ಮೊದಲು ಮಹಾಭಾರತ ಜಾನಪದ ಗೀತೆಯಲ್ಲಿ ಇತ್ತು ಅಂತ ದಾಖಲೆ ಸಿಗುತ್ತದೆ. ಏನಿತ್ತು? ಜಾನಪದ ಗೀತೆ. ಇವತ್ತು ಹೆಂಗೆ ನಮಗೆ ಜಾನಪದ ಗೀತೆಗಳು ಅಂತವ, ಹಂಗೆ ವೇದವ್ಯಾಸ ದೇವರ ಕಾಲಕ್ಕೆ ಅವ್ರು ಭಗವಂತ ಸರ್ವಜ್ಞ ಮಹಾಭಾರತ ಬರೆದಾನ. ಬರೆದ ಮೇಲೆ ಪಾಂಡವರ ಅವತಾರ ಆಗ್ಯದ, ಇದರೊಳಗೆ ಏನು ವಿವಾದ ಇಲ್ಲ. ಆದರೆ ಆಡು ಭಾಷೆಯಲ್ಲಿ ಮಹಾಭಾರತ ಇತ್ತು ಅಂತ ದಾಖಲೆಗಳು ಸಿಗುತ್ತಾ ಇದೆ. ಆಮೇಲೆ ಮಹಾಭಾರತ ಪೂರ್ವದಲ್ಲೂ ಇತ್ತು ಅಂತ ಆಯ್ತಲ್ಲ. ಕಪಿಲಾವತಾರದಿಂದ ಬರೆದಿದ್ದಾನೆ ಎಂಬುದನ್ನು ನಮ್ಮಲ್ಲಿ ಹೇಳಿದ್ದೀವಿ, ಒಪ್ತೀವಿ. ಬಿಟ್ಬಿಟ್ರೆ ಬೇರೆಯವರು ಕೇಳೋದಾದರೆ ಅವತ್ತು ಆಡು ಭಾಷೆಯಲ್ಲಿ ಜಾನಪದ ಗೀತೆಯಲ್ಲಿ ಇದ್ದು ಮಹಾಭಾರತ ಅಂದರೆ ಇತ್ತು ಅಂತ ಅರ್ಥ ಇಲ್ಲ. ಹಾಗಾಗಿ ಹನುಮಂತೇವರ ಕಾಲಕ್ಕೂ ಒಂದು ಮಹಾಭಾರತ ಇರಲೇಬೇಕು. ವೇದಾಂಶ್ಚ ಸರ್ವಾನ್, ಎಲ್ಲ ವೇದಗಳನ್ನು ಸಹಿತ ಬ್ರಹ್ಮಸೂತ್ರ. ಇದೇ ರೀತಿಯಾಗಿ ಬ್ರಹ್ಮಸೂತ್ರಗಳು ಮೊದಲಿಗವ, ಬ್ರಹ್ಮಸೂತ್ರಗಳು ಹಿಂದವ. ವ್ಯಾಚಕ್ಷಾಣ ವ್ಯಾಖ್ಯಾನ ಮಾಡ್ತಾ ನಿತ್ಯ ಸುಖೋದ್ಭರತ. ಎಷ್ಟು ಹೆಚ್ಚು ಪಾಠ ಹೇಳ್ತಾರೆ, ಎಷ್ಟು ಹೆಚ್ಚು ಪ್ರವಚನ ಮಾಡ್ತಾರೆ, ಅಷ್ಟು ಆನಂದ ಆಗ್ತಂತ ಹನುಮಂತೇವರಿಗೆ ಮಾಡ್ತಾ ಇದ್ದಾರೆ. ಇನ್ನು 122. ರಾಮೋಪಿ ಸಾರ್ಧಂ ಪವನಾತ್ಮಜೇನ ಸತೀತಯಾ ಲಕ್ಷ್ಮಣ ಪೂರ್ವಕೈಶ್ಚ ತಥಾ ಗರುತ್ ಪ್ರಮುಖೈಶ್ಚ ಪಾರ್ಷದೈಃ ಸಂಸೇವ್ಯಮಾನೋ ನಿವಸತ್ಪಯೋಬ್ಧೌ. ಸಹ ರಾಮೋಪಿ, ಆ ರಾಮಚಂದ್ರನೂ ಕೂಡ ಪವನಾತ್ಮಜೇನ ಹನುಮಂತ ದೇವರ ಜೊತೆಗೆ ಸೀತೆಯಿಂದ ಲಕ್ಷ್ಮಣನಿಂದ ಗರುಡ್ ಪ್ರಮುಖೈ, ಗರುಡನೇ ಮೊದಲಾದ ಪಾರ್ಷದೈ ಸೇವಕರ ದ್ವಾರಪಾಲಕರಿಂದ ಸಾರ್ಧಂ ಕೂಡಿಕೊಂಡವನಾಗಿ, ಸಂಸೇವ್ಯಮಾನ ಸೇವಿಸಲ್ಪಟ್ಟವನಾಗಿ, ಪಯೋಬ್ಧೌ ನಿವಸತ್ ಕ್ಷೀರಸಾಗರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಏನ್ರಿ ಆಚಾರ, ಆಗಲೇ ಹೇಳೋ ಕಾಲಕ್ಕೆ ನೀವೇನಂದ್ರಿ ಅಂದ್ರೆ ಇವರೆಲ್ಲ ದೂರ ನಿಂತು ನಮಸ್ಕಾರ ಮಾಡಿದ್ರು, ಒಳಗೆ ಯಾರು ಹೋಗ್ಲಿಲ್ಲ ಅಂತ ಆಗಲೇ ಹೇಳಿದ್ರಿ. ಈಗ ನೋಡಿದ್ರೆ ಇದೊಂದು ಕಥೆ ಹೇಳ್ತಿರಲ್ಲ ಹೊಸದಾಗಿ ಅಂತಂದ್ರೆ ಅದಕ್ಕೆ ಇಷ್ಟರ್ಥ. ಅದಕ್ಕೆ ಏನು ಅಂದರೆ,
ಹನುಮಂತ ದೇವರಿಗೆ ಮೊದಲೇ ಹಿಂದೆ ಹೇಳಿದ್ದೀವಿ, ವರ ಕೊಟ್ಟಾನ ಪರಮಾತ್ಮ, ನೀ ರೂಪದಿಂದ ಎಲ್ಲೂ ಹೋಗ್ಬೋದು ಅಂತ ತಿಳ್ಕೊಂಡು ಹೇಳಿ. ಒಳಗಡೆಗೇನು ಶೇಷದೇವರು ಮಲಗಿದ್ರು, ಅದರ ಮೇಲೆ ಮಲಗ್ಯಾನ, ಶೇಷನ ಮೇಲೆ ಮಲಗ್ಯಾನ. ಅದೇ ಶೇಷದೇವರು ಲಕ್ಷ್ಮಣ ಆಗ್ತಿದ್ರಂತ. ದೇವರ ಇಚ್ಛಾ ಬಂದ್ಕೊಂಡು ಲಕ್ಷ್ಮಣ ರೂಪ ತಗೊಂಡ್ಬಿಡೋದು. ಈ ಹನುಮಂತ ದೇವರಲ್ಲೇ ಇದ್ದಾರೆ, ಸೀತಾದೇವಿ ಲಕ್ಷ್ಮೀ ದೇವಿಯಲ್ಲೇ ಇದ್ದಾಳೆ, ಸೀತಾ ಆಗ್ತಿದ್ಲಂತ. ಗರುಡ ದೇವರಿಗೂ ಕೂಡ ಭಗವಂತ ಆದೇಶ ಮಾಡಿ ಬಾ ನೀನು ಒಳಗಡೆಗೆ ಅಂತ ಹೇಳಿದಾಗ ಗರುಡ ದೇವರು ಹೋಗ್ಬೇಕಂತೆ. ಅಥವಾ ದ್ವಾರ ಕಾಯಲಿಕ್ಕೆ ನಿಂತಿರ್ತಾರೆ, ಅವರೆಲ್ಲರೂ ಕೂಡಿಕೊಂಡು ಮತ್ತೆ ಕ್ಷೀರಸಾಗರದಲ್ಲಿ ರಾಮಾವತಾರ ರಿಪೀಟ್ ಕಷ್ಟ ಆಗ್ಬೇಕಂತೆ, ಮತ್ತೆ ರಾಮಾವತಾರದ ಕಥೆಗಳೆಲ್ಲ ಮಾಡ್ಬೇಕಂತ. ಇದು ಹೊಸ ಅಂಶವನ್ನು ಬರೀತಾರೆ ಶ್ರೀಮದಾಚಾರ್ಯರು. ರಾಮೋಪಿ ಸಾರ್ಧಂ ಪವನಾತ್ಮಜೇನ ಸಸೀತಯ ಲಕ್ಷ್ಮಣ ಪೂರ್ವಕೈಶ್ಚ ತಥಾ ಗರುತ್ ಪ್ರಮುಖೈಶ್ಚ ಪಾರ್ಶ್ವದೈಹಿ ಸಂಸೇವ್ಯಮಾನೋ ನ್ಯವಸತ್ ಪಯೋಬ್ಧೌ. 123ನೇ ಶ್ಲೋಕ. ಕದಾಚಿದೀಶಃ ಸಕಲಾವತಾರಾನ್ ಏಕಂ ವಿಧಾಯ ಹಿ ಪತೌಷಸೇತೆ ಪೃಥಕ್ ಚ ಸಂವ್ಯೂಹ್ಯ ಕದಾಚಿದಿಚ್ಛಯ ರೇಮೇ ರಮೇಶೋ ಮಿತ ಸದ್ಗುಣರ್ಣವಃ. ಕದಾಚಿತ್ ಒಮ್ಮೆ ಈಶಃ ಪರಮಾತ್ಮನು ಸಕಲ ಅವತಾರ ತನ್ನ ಎಲ್ಲ ಅವತಾರಗಳನ್ನ ಏಕಂ ವಿಧಾಯ ಒಂದು ಮಾಡಿಬಿಡ್ತಾನೆ, ಒಂದು ರೂಪದ ತಗೊಂಡ್ಬಿಡ್ತಾನೆ. ಎಲ್ಲ ರೂಪಗಳು ರಾಮ ಕೃಷ್ಣ ಮುಕುಂದ ನರಹರಿ ಮಾಧವ ಎಲ್ಲ ರೂಪಗಳನ್ನು ಒಂಥರ ತಗೊಂಡ್ಬಿಡೋದು. ತಗೊಂಡು ಅಹಿಪತೌ ಶೇತೆ ಗರುಡನ ಮೇಲೆ ಶೇಷನ ಮೇಲೆ ಮಲ್ಕೊಂಡ್ಬಿಡ್ತಾನೆ ಅವನ ಇಚ್ಛಾ. ಒಮ್ಮೆ ಏನು ಮಾಡ್ತಾರೆ, ಕದಾಚಿತ್ ಒಮ್ಮೆ ಏನು ಮಾಡ್ತಾರೆ ಅಂದ್ರೆ ಪೃಥಕ್ ಚ ಸಂವ್ಯೂಹ್ಯ ಎಲ್ಲ ರೂಪಗಳನ್ನು ಹೊರಗೆ ತೆಗೆದು ವ್ಯೂಹ ರೂಪಗಳು ನಾರಾಯಣ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಕೇಶವ ದಾಮೋದರ ಅಂತಗಳು ಅಜಾದಿ ರೂಪಗಳು ಹೀಗೆಲ್ಲ ವ್ಯೂಹ ರೂಪಗಳನ್ನು ಮಾಡ್ತಾ ಅಮಿತ ಸದ್ಗುಣಾರ್ಣವಃ ರಮೇಶಃ ರೇಮೇ. ಅಮಿತ ಸದ್ಗುಣ ಅನಂತ ಗುಣಪೂರ್ಣರಾಗಿರುವಂತಹ ಪರಮಾತ್ಮ ಇದೊಂದು ಕ್ರೀಡೆಯನ್ನು ಮಾಡ್ತಾನ. ಆಚಾರ ಅಂತಾರೆ ಕ್ಷೀರಸಾಗರದಲ್ಲಿ ಇಂತಹದ್ದೊಂದು ಲೀಲಾ ಇರ್ತದೆ. ರಾಮಾವತಾರ ಮತ್ತೆ ತಗೋಬೇಕು ಅಂದ್ರು ಹೊರಗೆ ತರ್ತಾನೆ, ಎಲ್ಲಾರನ್ನು ಮತ್ತೆ ಆ ಕ್ಯಾರೆಕ್ಟರ್ ಒಳಗೆ ಕರೆಸ್ತಾನೆ, ರಾಮಾವತಾರ ಮುಗಿಸ್ತಾನೆ, ಎಲ್ಲ ಒಳಗೆ ಹಾಕೊಂಡ್ಬಿಡ್ತಾನೆ. ಬೇಡ ಒಟ್ಟರು ಹೊರಗೆ ತೆಗಿತಾನೆ, ಅವರವರ ರೂಪಗಳನ್ನೆಲ್ಲ ಅಭಿವ್ಯಕ್ತ ಮಾಡಿಸ್ತಾನೆ. ಅಂದ್ರೆ ರಾಮಕೃಷ್ಣಾದಿಗಳು ಹೊರಗೆ ಬರ್ತಾವೆ, ಎಲ್ಲ ಕ್ರೀಡೆಯನ್ನು ಮಾಡಿ ಪುನಃ ಮಲಗ್ತಾನೆ. ಹೀಗೆಲ್ಲ ಭಗವಂತನ ಲೀಲೆಗಳು ಉಂಟು ಅಂತ ಹೇಳಿ ಆಚಾರ್ಯರು ಇಲ್ಲಿಗೆ ರಾಮಾಯಣವನ್ನು ಮುಕ್ತಾಯ ಮಾಡಿಬಿಟ್ರು. ಅದ್ರೆ ಮತ್ತೆ ರಾಮಾಯಣ ಮುಗಿತ ಮತ್ತೆ ನಿಮ್ದೇನು ಪ್ರವಚನ ಇನ್ನಾಳಿಗೆ ಅಂತಂದ್ರೆ ಆಚಾರ ರಾಮಾಯಣ ಇನ್ನಾಳಿಗೆ, ಕಪಿಲಾಚಾರ ರಾಮಾಯಣ ಇನ್ನಾಳಿಗೆ. ರಾಮಾಯಣ ಅಂದ್ರೆ ಇಲ್ಲಿಗೆ 123 ಶ್ಲೋಕ ಆಗ್ಯಾವ, 147 ಶ್ಲೋಕವ, ಇನ್ನೂ 22 ಶ್ಲೋಕ ಉಳ್ಕೊಂಡಾವ. ಈಗೇನು ಅಂದ್ರೆ ಆಚಾರ್ಯರು ಗ್ರಂಥಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಏನ್ ಗ್ರಂಥಗಳ ಬಗ್ಗೆ ಕೆಲವು ಹೇಳ್ತಾರೆ ಅಂದ್ರೆ ನೀವು ಪುರಾಣಗಳನ್ನು ಹೆಂಗ್ ಓದಬೇಕು. ಯಾಕ ಈಗ ಒಂದು ಘಟ್ಟ ಬಂತೀಗ, ನಾಳೆ ಹೇಳ್ತೀನಿ. 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಏನು ಮಾಡಿದ್ರು ಶ್ರೀಮದಾಚಾರ್ಯ, 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯ ತನಕ ರಾಮಾಯಣ ಹೇಳಿದ್ರು. ಈಗ ಆಚಾರ್ಯರು ಸೂಚನೆ ಕೊಡ್ತಾರ, ಇನ್ನು 10ನೇ ಅಧ್ಯಾಯ ಬಿಟ್ರೆ 11ನೇ ಅಧ್ಯಾಯದಿಂದ 32ರವರೆಗೆ ನಿಮಗೆ ಮಹಾಭಾರತ ಸಿಗೋದದ. ಮಹಾಭಾರತವನ್ನು ಓದುವ ಕ್ರಮ ಏನು, ರಾಮಾಯಣವನ್ನು ನಾ ಯಾವ ಕ್ರಮದಲ್ಲಿ ನಿಮಗೆ ಹೇಳಿದ್ದೀನಿ ಪಾಠವನ್ನೀಗ ತಾತ್ಪರ್ಯ ನಿರ್ಣಯದ ರೂಪದಲ್ಲಿ ರಾಮಾಯಣವನ್ನು ಯಾವ ಕ್ರಮದಲ್ಲಿ ಹೇಳಿದ್ದೇನೆ, ಮುಂದೆ ವ್ಯಾಸಾವತಾರಾದಿಗಳನ್ನು ಯಾವ ಕ್ರಮದಲ್ಲಿ ಹೇಳವನಿದ್ದೇನೆ, ಪುರಾಣಗಳನ್ನು ಓದುವ ಕ್ರಮ ಏನು. ಏನು ವಿಶೇಷ ಗೊತ್ತಾ, ಪುರಾಣ ಸಾಹಿತ್ಯ ಏನಿದೆ, ಪುರಾಣ ಭಾಗ, ಇದಕ್ಕೆ ಶ್ರೀಮದಾಚಾರ್ಯ ಮಾತ್ರ ಕೈ ಹಾಕಿದ್ದಾರೆ. ಉಳಿದ ದಾರ್ಶನಿಕಾಚಾರ್ಯರು ಪುರಾಣಗಳ ಬಗ್ಗೆ ಇತಿಹಾಸಗಳ ಬಗ್ಗೆ ಕೈಯೇ ಹಾಕಿಲ್ಲ. ಭಾರಿ ಆಶ್ಚರ್ಯ. ಲೋಕದಲ್ಲಿ ಇಷ್ಟು ಪ್ರಸಿದ್ಧ ಆಚಾರ್ಯ ಇದ್ದಾರೆ, ಒಬ್ಬರು ಯಾರ ಆಚಾರ್ಯರು ಪುರಾಣಗಳ ಬಗ್ಗೆ ಬರೀಬೇಕು, ಶ್ರೀಮದಾಚಾರ್ಯ ಬರೀತಾರೆ. ಭಾಗವತ ತಾತ್ಪರ್ಯ ನಿರ್ಣಯ. ಮಹಾಭಾರತದ ಬಗ್ಗೆ ಬರೀಬೇಕು, ಮಹಾಭಾರತ ಪ್ರವಚನ ಮಾಡಿರಬಹುದು, ಮಹಾಭಾರತದ ಬಗ್ಗೆ ಬರೀಲಿಲ್ಲ. ಆಮೇಲೆ ಬೇಕಾದ್ರೆ ಮಹಾಭಾರತವನ್ನು ಆಧರಿಸಿಕೊಂಡು ನಾಟಕಗಳನ್ನು ಬರೆದಿರಬಹುದು, ಮಹಾಭಾರತಕ್ಕೆ ನಿರ್ಣಯ ಕೊಡ್ಲಿಕ್ಕೆ ಹೋಗಲಿಲ್ಲ. ಅದು ಶ್ರೀಮದಾಚಾರ್ಯ ಏಕೈಕ ವ್ಯಕ್ತಿಗಳಂತಹ ಕೆಲಸವನ್ನು ಮಾಡಿದ್ದು. ಆದ್ದರಿಂದ ನಾಳೆ ದಿವಸ ಸ್ವಲ್ಪ ತಲೆ ಬಿಸಿಯಾಗುವಂತಹ ಘಟನೆ ಇದೆ. ಏನು, ಪುರಾಣಗಳನ್ನು ಹೆಂಗೆ ಅರ್ಥ ಮಾಡಿಕೊಳ್ಬೇಕು, ಹೆಂಗೆ ಓದಬೇಕು ಅಂತ ತಿಳಿದುಕೊಂಡಿದೆ. ಆಚಾರ್ಯ ಅಂತಾರೆ, ಇತಿ ಅಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವ ಚ ಭಾರತಾಚ್ಯೈವ ವೇದೇಭ್ಯೋ ಮಹಾರಾಮಾಯಣಾದಪಿ ಪರಸ್ಪರ ವಿರೋಧಸ್ಯ ಹಾನಾನ್ನಿರ್ಣೀಯ ತತ್ವತಃ ಯುಕ್ತ್ಯ ಬುದ್ಧಿಬಲಾಚ್ಯೈವ ವಿಷ್ಣೋರೇವ ಪ್ರಸಾದತಃ ಬಹುಕಲ್ಪಾನುಸಾರೇಣ ಮಯೇಯಂ ಸತ್ಕಥೋದಿತ ನೈಕಾಶ್ರಯಾತ್ ತಸ್ಮಾನ್ ನಾಶಂಕ್ಯಾತ್ರ ವಿರುದ್ಧತಾ ಇತ್ಯಶೇಷ ಪುರಾಣೇಭ್ಯ. ಈ ಒಂದು ರಾಮಾಯಣವನ್ನು ನಾನು ಬರೀಬೇಕಾದಾಗ ಎಲ್ಲ ಪುರಾಣಗಳನ್ನೂ ನಾನು ಓದಿ ಬರೆದದ್ದದ. ಅಲ್ಲ, ಆ ಪುರಾಣದಾಗ ಹಂಗೆ ಹೇಳ್ಯಾರ, ಈ ಪುರಾಣದಾಗ ಹಿಂಗೆ ಹೇಳ್ಯಾರ, ಅದಕ್ಕೆ ನೀವು ಹಿಂಗೆ ಹೇಳಿಕತ್ತೀರಿ ಪ್ರಶ್ನೆ ಮಾಡಬೇಡ್ರಿ. ಗೊತ್ತಾಯ್ತಾ? ಅಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಚ ಪಂಚರಾತ್ರಾಗಮವನ್ನು ಹಿಡಿದುಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಭಾರತಾಚ್ಯೈವ ಮಹಾಭಾರತ ಗ್ರಂಥ, ಮಹಾಭಾರತದಲ್ಲೂ ರಾಮಾಯಣ ಬರ್ತದೆ. ಹೆಂಗೆ ಬರ್ತದೆ?
ವನಪರ್ವದಲ್ಲಿ ಮಹಾಭಾರತದಲ್ಲಿ ಮಾರ್ಕಾಂಡೇಯರು ಬಂದು ಯುಧಿಷ್ಠಿರನಿಗೆ ರಾಮಾಯಣ ಉಪದೇಶ ಮಾಡ್ಯಾರ. ಜೊತೆಗೆ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೊರಟಿರುವಾಗ ಭೀಮಸೇನ ದೇವರಿಗೆ ಹನುಮಂತ ದೇವರು ರಾಮಾಯಣ ಉಪದೇಶ ಮಾಡ್ರೆ. ಎರಡು ಕಡೆ ರಾಮಾಯಣ ಬರ್ತದೆ ಭಾರತದಿಂದ. ವೇದೇಭ್ಯ ವೇದಗಳಲ್ಲೂ ರಾಮಾಯಣ ಉಂಟು. ಮಹಾರಾಮಾಯಣದಾದಪಿ ಮೂಲ ರಾಮಾಯಣ ಹಯಗ್ರೀವ ರೂಪದಿಂದ ಬರೆದಿರುವಂತಹದ್ದು ಅಲ್ಲೂ ಈ ಎಲ್ಲಗಳನ್ನು ಇಟ್ಟುಕೊಂಡಾಗ ವಿರೋಧ ಬಂದೇ ಬರ್ತದೆ. ಅದಕ್ಕೆ ಆಚಾರ್ಯ ಅಂದ್ರು ಪರಸ್ಪರ ವಿರೋಧಸ್ಯ ಹಾನಾತ್. ಇಷ್ಟೂ ಗ್ರಂಥಗಳಲ್ಲಿ ಬಂದ ವಿರೋಧಗಳನ್ನೆಲ್ಲವನ್ನ ಪರಿಹಾರ ಮಾಡಿ ತತ್ವತಃ ನಿರ್ಣೀಯ, ತತ್ವಾನುಸಾರವಾಗಿ ಅದನ್ನು ನಿರ್ಣಯ ಮಾಡಿ. ಹೆಂಗೆ ನಿರ್ಣಯ ಮಾಡಿದ್ರಿ ನೀವು? ಈ ಎಲ್ಲ ಪುರಾಣಗಳನ್ನು ಇಟ್ಟುಕೊಂಡ್ರಿ, ವಿರೋಧ ಬರ್ತದೆ ಅಂತ ಹೇಳಿದ್ರಿ, ಅದನ್ನು ಪರಿಹಾರ ಮಾಡಿದ್ರಿ ಅಂದ್ರಿ. ಹೆಂಗೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಯುಕ್ತ್ಯ ಬುದ್ಧಿಬಲಾಚೈವ ವಿಷ್ಣೋರೇವ ಪ್ರಸಾದತಃ. ಯುಕ್ತಿಗಳು ಹೆಂಗೆ ಹೊಂದಿಸ್ಬೇಕು ಅಂತ ಒಂದು ಕ್ರಮ ಅದ. ಪೂರ್ವವಾಕ್ಯ ಉತ್ತರ ವಾಕ್ಯಗಳನ್ನು ನೋಡ್ರಿ, ಹಿಂದಿನ ವಾಕ್ಯ ಮುಂದಿನ ವಾಕ್ಯಗಳು ಹಿಂಗಿದ್ದಾಗ ಮಧ್ಯದ ವಾಕ್ಯಗಳನ್ನು ಹೆಂಗೆ ಅರ್ಥ ಮಾಡಿಕೊಳ್ಬೇಕು, ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಇದೇ ಮೊದಲಾದ ಕ್ರಮಗಳು ಬುದ್ಧಿಬಲ. ಶ್ರೀಮದಾಚಾರ್ಯ ಅಂತ ನನಗೂ ಬುದ್ಧಿ ಕೊಟ್ಟ ದೇವರ ಆ ಬುದ್ಧಿಬಲದಿಂದ ಹಂಗಾರೆ ನಿಮ್ಮ ಮನಸ್ಸಿಗೆ ಬಂದದ್ದು ಬರೆದಿದ್ದೀರಿ ಅಂದ್ರೆ ವಿಷ್ಣೋರೇವ ಪ್ರಸಾದದ, ಭಗವಂತನ ಅನುಗ್ರಹದಿಂದ ದೇವರು ಕೊಟ್ಟಿದ್ದಾನೆ ಬುದ್ಧಿ. ಧಿಯೋ ಯೋನ ಪ್ರಚೋದಯಾತ್. ಅದಕ್ಕನುಗುಣವಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಬಹುಕಲ್ಪಾನುಸಾರೇಣ ಮಯೇಯಂ ಸತ್ಕಥೋದಿತ. ಅನೇಕ ಕಲ್ಪಗಳಲ್ಲಿ ರಾಮನ ಕಥೆಗಳಾಗ್ಯಾವ. ಅದನ್ನೆಲ್ಲ ಅನುಸರಿಸಿ ಇಟ್ಟುಕೊಂಡಿದ್ದೀನಿ, ಇದನ್ನು ಹೇಳಿದ್ದೀನಿ. ನೈಕ ಗ್ರಂಥಾಶ್ರಯಾತ್. ಒಂದೇ ಗ್ರಂಥವನ್ನು ಇಟ್ಟುಕೊಂಡು ನಾ ರಾಮಾಯಣ ಹೇಳಿಲ್ಲ. ನೀವು ಒಂದು ರಾಮಾಯಣ ಪುಸ್ತಕ ಇಟ್ಕೊಂಡು ಅಯ್ಯೋ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗಲೇ ಇಲ್ವೇ, ಅಥವಾ ಆನಂದ ರಾಮಾಯಣದಲ್ಲಿ ಸಿಗಲೇ ಇಲ್ವೇ, ಅಧ್ಯಾತ್ಮ ರಾಮಾಯಣದಲ್ಲಿ ಸಿಗಲೇ ಇಲ್ವೇ ಹುಡುಕ್ಬೇಡ್ರಿ. ಒಂದು ಗ್ರಂಥ ಇಟ್ಕೊಂಡು ಹೇಳೇ ಇಲ್ಲ ಇದನ್ನು. ಅಂದಮೇಲೆ ನಾಶಂಕ್ಯಾತ್ರ ವಿರುದ್ಧತ. ಯಾವ ವಿರೋಧವನ್ನು ನೀವು ಚಿಂತನೆ ಮಾಡಬೇಡ್ರಿ. ಅಂದ್ರೆ ಶ್ರೀಮದಾಚಾರ್ಯರು ಒಂದು ರಾಮಾಯಣದ ನಿರ್ಣಯವನ್ನು ಕೊಡಲಿಕ್ಕೆ ಎಲ್ಲ ಪುರಾಣಗಳು, ಪಂಚರಾತ್ರ, ಮಹಾಭಾರತ, ವೇದ, ಮೂಲ ರಾಮಾಯಣ ಇವುಗಳ ಆಕರವನ್ನಾಗಿಟ್ಟುಕೊಂಡು ಪರಸ್ಪರ ವಿರೋಧ ಪರಿಹಾರ ಮಾಡಿ ಯುಕ್ತಿಗಳಿಂದ ಭಗವದ್ ಅನುಗ್ರಹದಿಂದ ಅದ್ಭುತವಾಗಿ ಒಂದು 600 ಚಿಲ್ಲರೆ ಶ್ಲೋಕಗಳಲ್ಲಿ ಸಮಗ್ರ ರಾಮಾಯಣದ ನಿರ್ಣಯವನ್ನು ಕೊಟ್ಟಿದ್ದಾರೆ. ದೊಡ್ಡ ವ್ಯಕ್ತಿತ್ವ ಶ್ರೀಮದಾಚಾರ್ಯದು. ಆದ್ದರಿಂದ ಒಂದು ಸಣ್ಣ ಪುಸ್ತಕ ಹಿಡ್ಕೊಳ್ಳೋದು, ನಾ ಇದನ್ನು ಓದಿದೆ ಇಲ್ಲಿ ಬಂದೇ ಇಲ್ಲ, ನೀ ಆ ಪುಸ್ತಕ ಹಿಡ್ಕೊಂಡು ನೋಡಿದ್ರೆ ಬರುವುದಿಲ್ಲ. ಅಂದಮೇಲೆ ಒಂದು ಗ್ರಂಥವನ್ನಿಟ್ಟುಕೊಂಡು ನಾನು ಮಾಡೇ ಇಲ್ಲ, ಆದ್ದರಿಂದ ನೀವು ಒಂದು ಗ್ರಂಥವನ್ನು ಇಟ್ಟುಕೊಂಡು ಹುಡುಕ್ಲಿಕ್ಕೆ ಹೋಗಲೇಬೇಡ್ರಿ. ಇಷ್ಟು ಆಚಾರ್ಯ ಎಚ್ಚರವನ್ನು ಹೇಳಿದ್ದಾರೆ. ಮುಂದೆ ಪುರಾಣಗಳನ್ನು ಅಧ್ಯಯನ ಮಾಡುವ ಕ್ರಮ ಏನು ಅಂತ ನಾಳೆ ತಿಳಿಸ್ತಾರೆ. ನೋಡ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಈ ತಿಂಗಳಿನ ಮತ್ತು ಪ್ರವಚನ ಮಾಲಿಕೆಯ ದಿವಸ, ಕೊನೆಯ ದಿವಸ, ಮಂಗಳ. ಹರೇ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವಮೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಡಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.